OBCಗಳು ಮಧ್ಯದಲ್ಲಿ ಇರತಕ್ಕಂಥವ್ರು ಹೌದು. ಆದರೆ ವರ್ಣ ವ್ಯವಸ್ಥೆ ಇದೆಯಲ್ಲ, ಆ ವರ್ಣ ವ್ಯವಸ್ಥೆಯಲ್ಲಿ ನಾವು ಮಧ್ಯದಲ್ಲಿ ಇರತಕ್ಕಂಥವರೆಲ್ಲ ಕೊನೆಯಲ್ಲಿ ಇರತಕ್ಕಂಥವ್ರು. ಮಧ್ಯ ಇರತಕ್ಕವರ ಒಂದು ಗುಣ ಏನು ಅಂತಂದ್ರೆ, ನೀವು ಮೇಲಿಂದ ತುಳಿಸ್ಕೋತೀರಿ, ಕೆಳಗಿನವರಿಗೆ ತುಳಿತೀರಿ. ಯಕ್ಷಗಾನ, ಭೂತ ಎಲ್ಲವೂ ಕೂಡ ಇವತ್ತು ಅಲ್ಲಿ ಯಾವುದೋ ಒಂದು ರಾಜಕೀಯ ತತ್ವದ ಪ್ರಚಾರ ಮಾಧ್ಯಮಗಳಾಗಿ ಮಾರ್ಪಟ್ಟಿದೆಯಲ್ಲ, ಅದನ್ನು ಯಾರು ಮಾಡ್ತಿರುವವರು? ಹಿಂದುಳಿದ ವರ್ಗಗಳ ಪಟ್ಟಿನಲ್ಲಿ ಯಾರು ಹಿಂದುಳಿದವರು ಯಾರು ಅನ್ನುವುದರ ವಿಚಾರವಾಗಿ ಸ್ಪಷ್ಟತೆ ಇಲ್ಲದಿರಬಹುದು, ಆದರೆ ಹಿಂದುಳಿದವರು ಯಾರು ಅಲ್ಲ ಅನ್ನುವುದರ ವಿಚಾರವಾಗಿ ಒಂದು ರೀತಿಯ ಸ್ಪಷ್ಟತೆ ಇದೆ. ಈ ದೇಶ ಒಂದಾಗಿ ಉಳಿಯುವುದು ಯಾವಾಗ ಅಂತಂದರೆ, ಈ ದೇಶದ ಪ್ರತಿಯೊಬ್ಬರು ಕೂಡ ತಮ್ಮತನವನ್ನು ಕಂಡುಕೊಂಡಾಗ, ತಮ್ಮ 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 ಅಸ್ಮಿತೆಯನ್ನು ಕಂಡುಕೊಂಡಾಗ. ಬಹು ಅಸ್ಮಿತೆಯಲ್ಲಿ ದೇಶದ ಏಕಾಸ್ಮಿತೆ ಅಡಗಿದೆ ಹೊರತು ನಾವು ಎಲ್ಲರೂ ಕೂಡ ನಾವು ಒಂದಾಗ್ಬಿಡ್ತೇವೆ ನಾವೆಲ್ಲರೂ ಕೂಡ ಒಂದನ್ನೇ ಅನುಸರಿಸ್ತೇವೆ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ನೀವು ಯಾರಾದರೂ ಕೂಡ ಈ ಪುಸ್ತಕವನ್ನು ಓದಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಓದಿದರೆ ನೀವು 1ನೇ ಪುಟದಿಂದ ಪ್ರಾರಂಭಿಸಬಾರ್ದು. ತಾವು ಇದನ್ನು 74ನೇ ಪುಟದಿಂದ ಪ್ರಾರಂಭಿಸಬೇಕು. 74ನೇ ಪುಟದಿಂದ ಪ್ರಾರಂಭಿಸಿ 75ನೇ ಪುಟನೋ 76ನೇ ಪುಟದಲ್ಲಿ ಒಂದು ವಾಕ್ಯ ಇದೆ. ಆ 74ನೇ ಪುಟದಲ್ಲಿ ಏನು ಪ್ರಾರಂಭ ಆಗುತ್ತೆ ಅಂತಂದರೆ, ನನಗೆ ಕೊಟ್ಟ ಆವೃತ್ತಿನಲ್ಲಿ 74ನೇ ಪುಟದಲ್ಲಿ ಹಿಂದುಳಿದ ವರ್ಗಗಳು ಅಂದರೆ ಯಾರು, ಹಿಂದುಳಿದ ವರ್ಗಗಳು ಅಂದರೆ ಈ ದೇಶದಲ್ಲಿ ಯಾರು ಅನ್ನುವಂಥ ಒಂದು ವಿಶ್ಲೇಷಣೆ ಇದೆ. ಅದರಲ್ಲೂ ಕೂಡ 76ನೇ ಪುಟದಲ್ಲಿ 2ನೇ ಪ್ಯಾರಾಗ್ರಾಫಲ್ಲಿ 5ನೇ ಲೈನಲ್ಲಿ ಅಲ್ಲಿ ಇದೆ, ನೀವು ಹಿಂದುಳಿದ ವರ್ಗದವರು ಅಂದರೆ ಯಾರು ಅಂತಂದರೆ, ಅವರು ಯಾರನ್ನು ಕೋಟ್ ಮಾಡ್ತಾರೆ, ಅಲ್ಲಿ ಕೋಟ್ ಮಾಡಿ ಹೇಳ್ತಾರೆ, ಹಿಂದುಳಿದ ವರ್ಗದವರು ಅಂದರೆ ಯಾರು ಅಂತಂದರೆ, ನೀವು ಈ ಇಡೀ ನಮ್ಮ ಪಿರಮಿಡ್ ಇದೆಯಲ್ಲ, ವರ್ಣಾಶ್ರಮ ಧರ್ಮದ ಪಿರಾಮಿಡ್ ಇದೆಯಲ್ಲ, ಅಂದರೆ ವರ್ಣ ವ್ಯವಸ್ಥೆ, ವರ್ಣಾಶ್ರಮ ಧರ್ಮ ಅಂತ ಹೇಳೋದಿಲ್ಲ, ವರ್ಣ ವ್ಯವಸ್ಥೆ ಪಿರಾಮಿಡ್ ಇದೆಯಲ್ಲ, ಆ ಪಿರಾಮಿಡ್ನ ಬಗ್ಗೆ ಹೇಳ್ತಾ ಇಲ್ಲ ಅವರು. ಹಿಂದೂ ಸಮಾಜದಲ್ಲಿ ನೀವು ಮಧ್ಯದಲ್ಲಿರತಕ್ಕಂಥವರು, ಓಕೆ, ಮಧ್ಯದಲ್ಲಿರ್ತಕ್ಕವರು ಅಂತ. ಇದು ಸ್ವಲ್ಪ ಯೋಚನೆ ಮಾಡಬೇಕಿಲ್ಲಿ. ಮಧ್ಯದಲ್ಲಿರ್ತಕ್ಕಂಥವ್ರು ಅಂತಂದರೆ ಏನಾಗುತ್ತೆ ಅಂತಂದರೆ, ಒಂದು ಅರ್ಥದಲ್ಲಿ ಈಗ ನಾವು ಅಂದರೆ OBCಗಳು ಮಧ್ಯದಲ್ಲಿ ಇರ್ತಕ್ಕಂಥವ್ರು ಹೌದು, ಆದರೆ ವರ್ಣ ವ್ಯವಸ್ಥೆ ಇದೆಯಲ್ಲ, ಆ ವರ್ಣ ವ್ಯವಸ್ಥೆಯಲ್ಲಿ ನಾವು ಮಧ್ಯದಲ್ಲಿ ಇರ್ತಕ್ಕಂಥವರೆಲ್ಲ ಕೊನೆಯಲ್ಲಿ ಇರ್ತಕ್ಕಂಥವ್ರು. ಅದಕ್ಕೆ ಬೇರೆ ಮತ್ತೆ ಬರೋಣ. ಈ ಮಧ್ಯ ಇರತಕ್ಕವರ ಒಂದು ಗುಣ ಏನು ಅಂತಂದರೆ, ನೀವು ಮೇಲಿಂದ ತುಳಿಸ್ಕೋತೀರಿ, ಕೆಳಗಿನವರಿಗೆ ತುಳಿತೀರಿ. ಅಂದರೆ ನಾನು ಯಾಕೆ ಇದನ್ನು ನೀವು ಈ 74ನೇ ಪುಟದಿಂದ ಪ್ರಾರಂಭಿಸಿ ಓದಬೇಕು ಅಂತ ಹೇಳಿದೆ ಅಂತಂದರೆ, ಈ ಪುಸ್ತಕದ ಮಹತ್ವ ಇರುವುದು ಹಿಂದುಳಿದ ವರ್ಗದವರಿಗೆ ನೀವು ಯಾರು ಅಂತ ಹೇಳುವಂಥ ಒಂದು ಪ್ರಯತ್ನ ಈ ಪುಸ್ತಕದಲ್ಲಿರುವಂಥದ್ದು. ಓಕೆ, ನಾವು ಇವತ್ತು ಇಡೀ ಹಿಂದುಳಿದ ವರ್ಗಕ್ಕೆ ಸೇರಿದವರು ಯಾರಿದ್ದೇವೆ, ನಾವು ಮೊದಲಿಗೆ ತಿಳ್ಕೊಬೇಕಾಗಿದ್ದು ಅಂತಂತಂದರೆ ನಾವು ಯಾರು ಅಂತ. ಓಕೆ, ನಾವು ಯಾರು ಅಂತ ತಿಳ್ಕೊಳ್ಳೋದ ಕಾರಣನೇ ಇವತ್ತು ಇಷ್ಟೆಲ್ಲ ನಮ್ಮ ಮೇಲೆ ಆಗ್ತಿರ್ತಕ್ಕಂತಹ ಏನೇನು ಅನ್ಯಾಯಗಳಾಗ್ತಿದ್ದಾವೆ, ಈ ಅನ್ಯಾಯವನ್ನು ಪ್ರತಿಭಟಿಸುವಂತಹ ಒಂದು ಒಳಗಿಂದ ಒಂದು ಕಿಚ್ಚು ಬರಬೇಕಲ್ಲ, ಆ ಕಿಚ್ಚು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತಂದರೆ, ಮೊದಲು ನಿಮ್ಮನ್ನು ನೀವು ಯಾರು ಅಂತ ತಿಳ್ಕೋಬೇಕು. ಆ ಪ್ರಯತ್ನ ಈ ಪುಸ್ತಕದಲ್ಲಿ ಪ್ರಾರಂಭ ಆಗೋದು 74ನೇ ಪೇಜಿನಿಂದ ನನಗೆ ಗೊತ್ತಿದ್ದ ಮಟ್ಟಿಗೆ. ಆ ನಂತರ ನಾನು ಈ ಪುಸ್ತಕವನ್ನು ಅವರು ಕ್ರೊನಾಲಜಿಕಲ್ ಆಗಿ ಅವರು ಯಾವಾಗ ಅವರು ಲೇಖನಗಳನ್ನು ಬರೆದು ಪ್ರಕಟಿಸಿದ್ದಾರೋ ಆ ಡೇಟ್ ವೈಸ್ ಆರ್ಗನೈಸ್ ಮಾಡಿದ್ದಾರೆ. ನಾನು ಆಗ ಆರ್ಗನೈಸ್ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಈ ಪುಸ್ತಕದಲ್ಲಿ 4 ಭಾಗಗಳನ್ನು ಗುರುತಿಸ್ತೇನೆ. ಅದರಲ್ಲಿ ಮೊದಲ ಭಾಗ ಪ್ರಾರಂಭ ಆಗೋದು ಈ 74ನೇ ಪುಟದಿಂದ ನನ್ನ ಪ್ರಕಾರ, ಮತ್ತು ಈ ಪ್ರಶ್ನೆಯಿಂದ, ಹಿಂದುಳಿದ ವರ್ಗಗಳು ಅಂದರೆ ಯಾರು ಅಂತ. ಆನಂತರ ಅವರು ಇತರ ಹಿಂದುಳಿದ ವರ್ಗಗಳ ಉಗಮ ಮತ್ತು ವಿಕಾಸ ಅಂತ ಅದರ ಟೈಟಲ್. ನಾವು ಅಲ್ಲಿಂದ ಪ್ರಾರಂಭಿಸಬೇಕು. ಹಿಂದುಳಿದ ವರ್ಗಗಳು ಅಂದರೆ ನಾವು ಯಾರು ಅಂತ ಕೇಳಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ ಅಲ್ಲ, ಅಲ್ಲಿಂದ ಪ್ರಾರಂಭ ಆಗಬೇಕು. ಅದಕ್ಕೆ ಮತ್ತೆ ಬರ್ತೇನೆ. ಆನಂತರ ಅಲ್ಲಿ ನನ್ನ ಪ್ರಕಾರ ಅಲ್ಲಿ 2ನೇ ಚಾಪ್ಟರ್ ಯಾವುದು ಅಂತಂದರೆ ಇತರ ಹಿಂದುಳಿದ ವರ್ಗಗಳ ಉಗಮ ಮತ್ತು ವಿಕಾಸ. ಓಕೆ, ಇಲ್ಲಿಂದ ಪ್ರಾರಂಭ ಆಗುತ್ತೆ, ಚರಿತ್ರೆ ಪ್ರಾರಂಭ ಆಗುತ್ತೆ. ಇದು ಗೊತ್ತಾಗಬೇಕಾದಂಥ ವಿಚಾರ. 2ನೇದು ಹಿಂದುಳಿದ ವರ್ಗ ಎಂಬ ಪದಪುಂಜ ನಿಷ್ಪತ್ತಿ. ಓಕೆ, ಈ ಹಿಂದುಳಿದ ವರ್ಗ ಅಂದರೆ ಏನು, ಅದಕ್ಕೊಂದು ಚರಿತ್ರೆ ಇದೆ. ಓಕೆ, ಯಾರು ಇದನ್ನು ಹಿಂದುಳಿದ ವರ್ಗ ಅನ್ನುವಂಥ ಈ ಹೆಸರು ಕೊಟ್ಟರು ಇದಕ್ಕೆ, ಅದರ ಅರ್ಥ ಏನು? ಹರಿಪ್ರಸಾದ್ ಅವರು ಹೇಳ್ತಾರಲ್ಲ, ಅವರನ್ನು ಹುಡುಕುವುದು ಕಷ್ಟ ಅಂತ. ಇವರನ್ನು ಪದಗಳ ಮೂಲಕ ಅನ್ವೇಷಿಸುವಂಥ ಕೆಲಸ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಿದೆ, ಮತ್ತು ವಿವಿಧ ಕೋರ್ಟ್ಗಳ ಜಡ್ಜ್ಮೆಂಟಲ್ಲಿ ಆಗಿದೆ, ಮತ್ತು ಇವತ್ತಿಗೂ ನಡೀತಾ ಇದೆ. ಅದಕ್ಕೆ ಇವತ್ತಿಗೂ ಕೂಡ ಇದಮಿತ್ತಮಂತ ಅನ್ನುವಂಥ ಒಂದು ಉತ್ತರ ಇಲ್ಲ. ಯಾರು ಶೂದ್ರರು ಹಿಂದುಳಿದವರ ಅಲ್ಲ, ಹಾಗಾದರೆ ಯಾರು, ಅದರೊಳಗಿದ್ದವರು ಯಾರು, ಇತ್ಯಾದಿ 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 ಈ ವಿಶ್ಲೇಷಣೆ ಏನಿದೆ. ಯಾರು ಹಿಂದುಳಿದ ವರ್ಗಗಳಿಗೆ ಸೇರಿದವರು ಅಂದರೆ ಯಾರು? ಸಂವಿಧಾನದಲ್ಲಿ ಸ್ಪಷ್ಟತೆ ಇಲ್ಲ, ಕಾನೂನಲ್ಲಿ ಸ್ಪಷ್ಟತೆ ಇಲ್ಲ. ಕೊನೆಗೂ ನಮಗೆ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಅವರು ಏನು ಹೇಳಿದ್ದಾರೆ, ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಕೂಡ ನೆಚ್ಚಿಕೊಂಡಿದ್ದೇವೆ. ಅದು ಸರಿನಾ ತಪ್ಪ? ಇಂತಹ ವಿಚಾರದಲ್ಲಿ ಇವತ್ತು ಯೋಚನೆ ಮಾಡುವಂಥ ಅಗತ್ಯ ಇದೆ. ಅಲ್ಲಿ 2ನೇ ಚಾಪ್ಟರಲ್ಲಿ ಇರುವಂಥದ್ದು ನಿಮಗೆ ಮೊದಲು ಇತರ ಹಿಂದುಳಿದ ವರ್ಗಗಳ ಉಗಮ ಮತ್ತು ವಿಕಾಸ, 2ನೇದು ಹಿಂದುಳಿದ ವರ್ಗ ಎಂಬ ಪದಪುಂಜ ನಿಷ್ಪತ್ತಿ.
ಈ ಎರಡೂ ಚಾಪ್ಟರ್ಗಳು ಕೂಡ ನನ್ನ ಪ್ರಕಾರ ಈ ಪುಸ್ತಕದ ಆರಂಭಿಕ ಹಂತ. ಈ ಪುಸ್ತಕವನ್ನು ಓದುವವರು ಯಾರು ಕೂಡ ಮೊದಲನೇದಾಗಿ ಮೊದಲನೇ ಚಾಪ್ಟರ್ನಲ್ಲಿ ಬೇರೆ ಏನು ವಿಚಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಈ ಚರಿತ್ರೆಯ ಈ ಏನಿದೆ, ಈ ಟೈಮ್ ಲೈನ್ ಏನಿದೆ, ಈ ಕಾಲಾನುಕ್ರಮಣಿಕೆ ಏನಿದೆ, ವಿಷಯಾನುಕ್ರಮಣಿಕೆ ನೀವು ಬೇರೆ ರೀತಿಯಲ್ಲಿ ಇರ್ಬೋದು, ಆದರೆ ಕಾಲಾನುಕ್ರಮಣಿಕೆಯನ್ನು ನೀವು ಈ ರೀತಿ ಅರ್ಥ ಮಾಡಿಕೋಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಆನಂತರ ಮುಂದುವರೆದು ಸ್ವಲ್ಪ ಬೇಗ ಹೇಳ್ತೇನೆ. ರಾಜ್ಯಗಳಲ್ಲಿ ಸ್ವಾತಂತ್ರ್ಯ ಪೂರ್ವ ಹಿಂದುಳಿದ ವರ್ಗಗಳ ಚಳವಳಿ, ಈವರೆಗೆ ಹಿಂದುಳಿದ ವರ್ಗಗಳ ಚಳವಳಿ ಅಂತ ಏನಿದೆ ಅದಕ್ಕೊಂದು ಸ್ವಾತಂತ್ರ್ಯ ಪೂರ್ವ ಚರಿತ್ರೆ ಇದೆ. ನೀವು ಅದು ಏನು ಅಂತ ತಿಳ್ಕೊಳ್ಳಿ, ಆನಂತರ ಅದರ ನಿಷ್ಪತ್ತಿ ತಿಳ್ಕೊಳ್ಳಿ, ಪದದ ನಿಷ್ಪತ್ತಿ ತಿಳ್ಕೊಳ್ಳಿ, ಆನಂತರ ಇದರ ಚರಿತ್ರೆಗೆ ಬನ್ನಿ. ಈ ಚಳವಳಿ ಯಾವತ್ತು ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು. ಆನಂತರ ಬ್ರಿಟಿಷ್ ಆಳ್ವಿಕೆಯಲ್ಲಿ ಜಾತಿ ಸುಧಾರಣೆ ಮತ್ತು ಮೀಸಲಾತಿ, ಇದು ಬಹಳ ಹಿಂದೆ ಪ್ರಾರಂಭ ಆಗುತ್ತೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಇದು ಮುಂದುವರಿಯುತ್ತೆ, ಹೇಗೆ ಮುಂದುವರಿಯುತ್ತೆ ಇತ್ಯಾದಿ ಇತ್ಯಾದಿ ವಿವರಗಳನ್ನು ಕಂಡುಕೊಂಡ ನಂತರ ಆನಂತರ ಮೈಸೂರು ಸಂಸ್ಥಾನದಲ್ಲಿ ಮೀಸಲಾತಿ ಒಡೆಯರ್ ಕೊಡುಗೆ, ಓಕೆ, ಅಲ್ಲಿಗೆ ಬರುತ್ತೆ. ಈ ವಿಚಾರವಾಗಿ ನಾವು ಎಲ್ಲರೂ ಕೂಡ ಆಗಾಗ ಪ್ರಸ್ತಾಪಿಸ್ತಾ ಇರ್ತೇವೆ. ಆದರೆ ಆ ಪ್ರಸ್ತಾಪನೆಯನ್ನು ನೀವು ಇಡೀ ಹಿಂದುಳಿದ ವರ್ಗಗಳ ಉಗಮದಿಂದ ಹಿಡಿದು ಅವರು ಸಮಾಜದಲ್ಲಿ ಅನುಭವಿಸ್ತಾ ಬಂದಂಥ ಅನುಭವಗಳನ್ನು ಅರ್ಥ ಮಾಡ್ತಾ ಚಳವಳಿಯಲ್ಲಿ ಉಟ್ಕೊಂಡಿತ್ತು. ಆ ಇಡೀ ಚರಿತ್ರೆಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಆದಂತಹ ಬೆಳವಣಿಗೆ ಏನು ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುತ್ತೆ. ಆನಂತರ ಸ್ವಲ್ಪ ವಿಸ್ತಾರವಾಗಿ ಹೋಗಿ ಅಸ್ಪೃಶ್ಯತೆ, ಅಂಬೇಡ್ಕರ್ ಮತ್ತು ಗಾಂಧಿ, ಇದು ಪ್ರತಿಯೊಬ್ಬರು ಕೂಡ ಮೀಸಲಾತಿಯ ಬಗ್ಗೆ ಮಾತಾಡುವವರು, ಹಿಂದುಳಿದ ವರ್ಗಗಳ ಬಗ್ಗೆ ವಿಚಾರದಲ್ಲಿ ತಿಳ್ಕೊಳ್ಳುವವರು, ಈ ಚರ್ಚೆಗಳ ಬಗ್ಗೆ ಆಸಕ್ತಿ ಇದ್ದವರು ಎಲ್ಲರೂ ಕೂಡ ಅಂಬೇಡ್ಕರ್ ನಿಲುವು ಏನಾಗಿತ್ತು, ಗಾಂಧಿಯ ನಿಲುವು ಏನಾಗಿತ್ತು ವಿಚಾರದಲ್ಲಿ, ಅಸ್ಪೃಶ್ಯತೆ ವಿಚಾರದಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅನ್ನೋದನ್ನು ಬಹಳ ಅಗತ್ಯವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಅಲ್ಲಿಂದ ಮುಂದೆ ಬಂದು ಮಂಡಲ್ ವರದಿಯ ಸುತ್ತಮುತ್ತ, ಓಕೆ, ನನ್ನ ಪ್ರಕಾರ ಇದು ಮೊದಲನೇ ಭಾಗ. ಇಷ್ಟು ನೀವು ಓದಿದರೆ ನಿಮಗೆ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಎಷ್ಟು ವಿಷಯ ಬೇಕೋ ಅಷ್ಟು ವಿಷಯ ಸಿಗುತ್ತೆ. ದಯಮಾಡಿ ಓದುವವರು ನೀವು ಆ ರೀತಿ ಅದನ್ನು ಓದುವಂಥ ಪ್ರಯತ್ನ ಮಾಡಿ. ಅಲ್ಲೊಂದು ಕತೆ ಇದೆ, ಈ ಕಥೆಯನ್ನು ಈ ಸಂದರ್ಭದಲ್ಲಿ ಎಲ್ಲ ಹಿಂದುಳಿದ ವರ್ಗಗಳಿಗೆ ಸೇರಿದವರು ಮತ್ತು ಮಾತ್ರವಲ್ಲ ಇಡೀ ದೇಶ ಅರ್ಥ ಮಾಡಿಕೋಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ಮತ್ತು ನಾನು ಭಾಗ 2ಕ್ಕೆ ಬರ್ತೇನೆ. ಭಾಗ 2ರಲ್ಲಿ ಏನಿದೆ ಅಂತಂದರೆ ಇಡೀ ಈ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟ, ಮೀಸಲಾತಿಗೆ ಸಂಬಂಧಪಟ್ಟ ಹೋರಾಟದ ಕಥೆ ಇದೆ. ಓಕೆ, ಲಿಂಗಪ್ಪ ಅವರು ಆಡಳಿತಗಾರರು, ಅವರು ಕತೆ ಹೇಳುವಂಥ ವಿಧಾನ ಬೇರೆ, ಅವರು ಆಡಳಿತಾತ್ಮಕವಾದಂಥ ಭಾಷೆಯಲ್ಲಿ ಕತೆ ಹೇಳ್ತಾರೆ. ಓಕೆ, ನಾನು ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿ, ಓಕೆ, ಸಮಾಜ ವಿಜ್ಞಾನದ ವಿದ್ಯಾರ್ಥಿ, ಮತ್ತು ನಾನು ಸ್ವಲ್ಪ ಸಾಹಿತ್ಯದಲ್ಲಿ ಆಸಕ್ತಿ ಇರತಕ್ಕಂಥವನು. ನಾನು ಕತೆ ಹೇಳುವಂಥ ವಿಧಾನ ಬೇರೆ. ಅವರು ಕತೆ ಹೇಳುವಂಥ ವಿಧಾನವನ್ನು ನಾನು ನನ್ನ ಕತೆ ಹೇಳುವಂಥ ವಿಧಾನಕ್ಕೆ ನಾನು ಇಲ್ಲಿ ಅಳವಡಿಸಿಕೊಳ್ತಿದ್ದೇನೆ, ಮತ್ತೇನು ಮಾಡ್ತಾ ಇಲ್ಲ, ಯಾರು ತಪ್ಪು ತಿಳ್ಕೊಬೇಡಿ. ಓಕೆ, 2ನೇ ಭಾಗದಲ್ಲಿ ಇಡೀ ನೋಡಿ, ನಿಮಗೆ ಹಿಂದುಳಿದ ವರ್ಗಗಳು ಯಾರು ಅಂತ ಗೊತ್ತಾಯಿತು, ಹಿಂದುಳಿದವರು ಅವರ ಆ ಪದ ಎಲ್ಲಿಂದ ಉಟ್ಕೊಂಡಿತು ಅಂತ ಗೊತ್ತಾಯಿತು, ಅದರ ಸಂಬಂಧಪಟ್ಟ ಚಾರಿತ್ರಿಕ ಅಂಶಗಳು ಗೊತ್ತಾದವು. ಅದು ಎಲ್ಲಿ ಬಂದು ನಿಲ್ಲುತ್ತೆ ಅಂದರೆ ಮಂಡಲ್ ಕಮಿಷನ್ ವರದಿ ಅಲ್ಲಿ ಬಂದು ನಿಲ್ಲುತ್ತೆ. ಇಷ್ಟು ನೀವು ತಿಳ್ಕೊಂಡ್ರೆ ನೀವು ಇದಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಂಗೆ ಆಯಿತು. ಆನಂತರ ಈ ಹಿಂದುಳಿದ ಅದರಲ್ಲಿ ಒಂದು ವಿಚಾರವನ್ನು ತೆಗೆದುಕೊಂಡು, ಈಗ ಹಿಂದುಳಿದ ವರ್ಗಗಳ ಮೀಸಲಾತಿ ಅನ್ನೋದಿದೆಯಲ್ಲ, ಒಂದು ಹಿಂದುಳಿದ ವರ್ಗಗಳ ಚರಿತ್ರೆ, ಮತ್ತೊಂದು ಹಿಂದುಳಿದ ವರ್ಗಗಳ ಮೀಸಲಾತಿಯ ಚರಿತ್ರೆ. ಇದು ಸ್ವಲ್ಪ ಕಾನೂನಾತ್ಮಕವಾದ ಅಂಶ, ಇದು ಸ್ವಲ್ಪ ಟೆಕ್ನಿಕ್ ಆದ ಅಂಶ. ಇದಕ್ಕೆ ಸಂಬಂಧಪಟ್ಟಾಗೆ ಸುಮಾರು ಇಲ್ಲಿ ನಾನು 7 ಚಾಪ್ಟರ್ ಈಗಾಗಲೇ ಹೇಳಿದೆ, ಇನ್ನುಳಿದ 15 ಚಾಪ್ಟರ್ಗಳಲ್ಲಿ ನಿಮಗೆ ಈ ಕತೆ ಇದೆ. ಯಾವ ಕತೆ? ಈ ಮೀಸಲಾತಿಯ ಸುತ್ತಮುತ್ತ ಇರತಕ್ಕಂಥ ಕತೆ ಇದೆ ಅಲ್ಲ, ಅದೊಂದು ಕಾನೂನು ಹೋರಾಟ ಹೌದು, ಇದೊಂದು ಸಾಮಾಜಿಕ ಹೋರಾಟನೂ ಹೌದು, ಇದೊಂದು ಅರಿವಿನ ಹೋರಾಟನೂ ಹೌದು, ಇದೊಂದು ಅನ್ಯಾಯದ ವಿರುದ್ಧ ಆಗುವಂಥ ಹೋರಾಟನೂ ಹೌದು. ಈ ಹೋರಾಟದ ಸಂಬಂಧಪಟ್ಟ ಹಾಗೆ ಸುಮಾರು 15 ಚಾಪ್ಟರ್ಗಳಲ್ಲಿ ಅವರು ಆ ಕಥೆಯನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸಾಮಾಜಿಕ ನ್ಯಾಯ, ಸಂವಿಧಾನ ಮತ್ತು ಕಾನೂನು, ನೋಡಿ ಆ ಚಾಪ್ಟರಿಂದ ನೀವು ಪ್ರಾರಂಭಿಸಬೇಕು ಅದನ್ನು. ಸಾಮಾಜಿಕ ನ್ಯಾಯ, ಸಂವಿಧಾನ ಮತ್ತು ಕಾನೂನು ಅಂದರೆ ಇಡೀ ಈ ವಸ್ತು ಇದೆಯಲ್ಲ, ಈ ಮೀಸಲಾತಿ ವಿಚಾರ ಇದೆಯಲ್ಲ, ಅದು ಕೂಡ ಹಿಂದುಳಿದ ವರ್ಗಗಳಿಗೆ ಸಿಗತಕ್ಕಂಥ ಮೀಸಲಾತಿ, ಹಿಂದುಳಿದ ವರ್ಗಗಳಿಗೆ ನೀಡಲಾದಂಥ ಮೀಸಲಾತಿ. ಎಷ್ಟೋ ಜನ ಇವತ್ತು ನಾವು ಈ ವಿಚಾರವಾಗಿ ಮಾತಾಡುವವರು SC/STಗೆ ಅಥವಾ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಕೊಟ್ಟಂತಹ ಮೀಸಲಾತಿ ಅಂದರೆ ಏನು, ಹಿಂದುಳಿದ ವರ್ಗಗಳಿಗೆ ಕೊಟ್ಟಂಥ ಮೀಸಲಾತಿ ಅಂದರೆ ಏನು, ಈ ಡಿಫ್ರೆನ್ಸ್ ನಮಗೆ ಗೊತ್ತಾಗೋದಿಲ್ಲ. ಅದು ಗೊತ್ತಿಲ್ಲದೆ ನಾವು ಮಾತಾಡಿಬಿಡ್ತೇವೆ. ಅದಕ್ಕೆ ಸಂಬಂಧಪಟ್ಟ ಕೆಲವು ಉದಾಹರಣೆಗಳಿದ್ದಾವೆ, ಅದನ್ನು ಮುಂದೆ ಹೇಳ್ತೇನೆ. ಆನಂತರ ಇತ್ತೀಚೆಗೆ ಬಂದಂಥ ಆರ್ಥಿಕವಾಗಿ ಹಿಂದುಳಿದವರಿಗೆ ಕೊಟ್ಟಂಥ ಮೀಸಲಾತಿ ಏನು, ಎಲ್ಲವನ್ನೂ ಕೂಡ ಮೀಸಲಾತಿ ಅಂದರೆ ಆಗೋದಿಲ್ಲ. ಅದಕ್ಕೆಲ್ಲದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ, ಒಂದು ಚರಿತ್ರೆ ಇದೆ, ಅದರ ಹಿಂದೆ ಒಂದು ತತ್ವ ಇದೆ. ಆದ ಕಾರಣ ಈ ಹಿಂದುಳಿದ ವರ್ಗಗಳಿಗೆ ಕೊಟ್ಟಂಥ ಮೀಸಲಾತಿಯ ಸ್ವರೂಪ ಏನು ಅನ್ನುವಂಥದ್ದನ್ನು ಸಾಮಾಜಿಕ ನ್ಯಾಯ, ಸಂವಿಧಾನ ಮತ್ತು ಕಾನೂನು, ಭಾರತದಲ್ಲಿ ಜಾತಿ ಮತ್ತು ನ್ಯಾಯಾಂಗ, ಯಾಕಂತಂದರೆ ಇಲ್ಲಿ ಇಡೀ ಈ ಮೀಸಲಾತಿಯ ಚರ್ಚೆ ಏನಿದೆ, ಮೀಸಲಾತಿಯ ಪರಿಕಲ್ಪನೆ ಏನಿದೆ, ಅದನ್ನು ಇವತ್ತು ಅದು ಎಲ್ಲಿದೆಯೋ ಅಲ್ಲಿ ತಂದು ನಿಲ್ಲಿಸುವಲ್ಲಿ ನ್ಯಾಯಾಂಗದ ಪಾತ್ರ ಬಹಳ ಇದೆ. ನಿಮಗೆ ಇಲ್ಲಿ ಓದುವಂಥ ಮೆಟೀರಿಯಲ್ ಏನಿದೆ ಅದು ಬಹಳ ಶುಷ್ಕವಾದಂಥ, ಬೋರಿಂಗ್ ಆದಂತಹ
ನ್ಯಾಯಾಂಗದ ನಿರ್ಣಯಗಳು. ಆ ನಿರ್ಣಯಗಳನ್ನು ಓದಿ 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 ಈ ಮೀಸಲಾತಿಯ ಕಥೆಯನ್ನು ನಾವು ಇವತ್ತು ತಿಳ್ಕೋಬೇಕಾಗಿದೆ. ಇದನ್ನು ಬಹಳ ಮಂದಿ ಮಾಡಲಿಲ್ಲ. ಹರಿಪ್ರಸಾದ್ ಅವರು ಹೇಳಿದರು ಇಂಥ ಪುಸ್ತಕಗಳು ಸಿಗುವುದಿಲ್ಲ, ಅದರ ವಿಚಾರಕ್ಕೆ ಮತ್ತೆ ಬರ್ತೇನೆ. ಇದನ್ನು ಓದಿ 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 ಅದನ್ನು ಬಟ್ಟಿಳಿಸಿ ಏನು ಈ ಫ್ರೇಮ್ ವರ್ಕ್, ಇದು ಎಲ್ಲಿಂದ ಪ್ರಾರಂಭ ಆಯಿತು, ಇದನ್ನು ಮೊದಲನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದರ ಪ್ರಕಾರವಾಗಿ ಇದರ ಕುರಿತಾಗಿ ಏನಿತ್ತು, ಇವತ್ತು ಮಂಡಲ್ ಕಮಿಷನ್ಗೆ ಸಂಬಂಧಪಟ್ಟಾಗೆ ಏನಿದೆ, ಆ ಚರಿತ್ರೆ ಇದೆಯಲ್ಲ, ಅದು ನಿಮಗೆ ಬೋರಿಂಗ್ ಅನಿಸಿದರೂ ಕೂಡ ನಿಮಗೆ ಈ ದೇಶದಲ್ಲಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಆ ಅಗೋಚರ ಅನ್ಯಾಯವನ್ನು ಅನುಭವಿಸಿರ್ತಕ್ಕಂಥ ವರ್ಗಗಳ ಬಗ್ಗೆ ನಿಮಗೆ ಏನಾದರೂ ಆಸಕ್ತಿ ಇದ್ದರೆ ಮತ್ತೆ ಸುಮ್ಮನೆ ವೇದಿಕೆಯಲ್ಲಿ ಭಾಷಣ ಮಾಡುವ ವಿಚಾರ ಒಂದು, ಎರಡನೇದಾಗಿ ಅಲ್ಲಿ ಹೋರಾಡಬೇಕು, ನಿಜವಾಗಿ ಧೈರ್ಯದಿಂದ ಮುನ್ನುಗ್ಗಿ ಹರಿಪ್ರಸಾದ್ ಅವರು ಮಾಡುವಾಗೆ, ಲಿಂಗಪ್ಪ ಅವರು ಮಾಡುವಾಗೆ ಮುನ್ನುಗ್ಗಿ ಹೋರಾಟ ಮಾಡಬೇಕು ಅಂತಂದರೆ ನೀವು ಈ 15 ಚಾಪ್ಟರ್ಗಳಲ್ಲಿ ಏನು ಅವರು ಬರೆದಿದ್ದಾರೆ ಅದರಲ್ಲಿ ವಿಸ್ತೃತವಾಗಿ ನಾವು ಕಾಣುವುದು ಏನು ಅಂತಂದರೆ ಕೋರ್ಟ್ಗಳು ಕಾಲದಿಂದ ಕಾಲಕ್ಕೆ ಈ ದೇಶದ ನ್ಯಾಯಾಂಗ ಈ ವಿಚಾರದಲ್ಲಿ ಯಾವ ನಿಲುವನ್ನು ತಳೆದಿದೆ, ಹಿಂದುಳಿದ ವರ್ಗ ಅನ್ನುವಂಥ ಪದವನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದೆ, ಹಿಂದುಳಿದ ವರ್ಗ ಅಂತ ಒಂದು ಯಾವುದಾದ್ರೂ ಒಂದು ಜಾತಿಯನ್ನು ಒಂದು ವರ್ಗವನ್ನು ಒಂದು ಸಮೂಹವನ್ನು ಗುರುತಿಸಲಿಕ್ಕೆ ಅಲ್ಲಿ ಜಾತಿ ಆಧಾರನೋ ಅಥವಾ ಆರ್ಥಿಕ ಇಂಡಿಕೇಟರ್ಸ್ ಆರ್ಥಿಕ ಹಿನ್ನೆಲೆ ಆಧಾರನೋ ಏನಾಗಿರಬೇಕು, ಇದೆಲ್ಲವೂ ಕೂಡ ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಚರ್ಚೆಗಳು. ಓಕೆ, ಈ ಚರ್ಚೆಗಳಲ್ಲಿ ಬರೀ ಅದು ಕಾನೂನಿಗೆ ಸಂಬಂಧಪಟ್ಟ ವಿಚಾರ ಮಾತ್ರ ಅಲ್ಲ, ಇದು ಈ ದೇಶದ ಸಾಮಾಜಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು. ಅಂದರೆ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ವ್ಯಕ್ತಿ ತನ್ನನ್ನು ತಾನು ತನ್ನ ಸಮೂಹವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಅಂತ ನಾನು ಭಾವಿಸ್ತೇನೆ. ಆದ ಕಾರಣ ಈ 15 ಚಾಪ್ಟರ್ಸ್ ಏನಿದ್ದಾವೆ, ಸಾಮಾಜಿಕ ನ್ಯಾಯ, ಸಂವಿಧಾನ ಮತ್ತು ಕಾನೂನು, ಭಾರತದಲ್ಲಿ ಜಾತಿ ಮತ್ತು ನ್ಯಾಯಾಂಗ, ಧಾರ್ಮಿಕ ಮೀಸಲಾತಿ ಸಂವಿಧಾನ ವಿರೋಧಿಯೇ. ನೋಡಿ, ಹಿಂದುಳಿದ ವರ್ಗದ ಅಂತ ನಾನು ಹೇಳಿದಲ್ಲ, ನಾವು ಈ ಮಧ್ಯದಲ್ಲಿದ್ದವರು ಯಾವಾಗಲೂ ಏನು ಅಂತಂದರೆ ನಾವು ಮೇಲಿಂದ ತುಳಿಸ್ಕೊಳ್ತೇವೆ, ಕೆಳಗೆ ತುಳಿತೇವೆ ಅಂತ. ಈ ಧಾರ್ಮಿಕ ಮೀಸಲಾತಿ ಅನ್ನೋದು ಕಾನೂನುಬದ್ಧವೇ ಅಲ್ಲವೇ ಅನ್ನುವಂಥ ವಿಚಾರ ಬಂದಾಗ ಮೊದಲು ಬೀದಿಗಳಿದ ಅಲ್ಲ, ಅದು ಕಾನೂನುಬದ್ಧ ಅಲ್ಲ ಅಂತ ವಾದಿಸುವವರು ನಮ್ಮ ಹಿಂದುಳಿದ ವರ್ಗದವರೇ. ಓಕೆ, ಸೊ ಅದಕ್ಕೆ ಒಂದು ವಿಸ್ತೃತವಾದಂಥ ಹಿನ್ನೆಲೆ ಇದೆ. ಎಲ್ಲಿಂದ ಪ್ರಾರಂಭ ಆಯಿತು ಈ ಚರ್ಚೆ, ಸಂವಿಧಾನ ಏನು ಹೇಳುತ್ತೆ, ಕೋರ್ಟ್ ತೀರ್ಪುಗಳು ಏನು ಹೇಳ್ತವೆ, ಮತ್ತೆ ವಿವಿಧ ಮೊದಲನೇ ಮತ್ತು ಎರಡನೇ ಕೇಂದ್ರ ಹಿಂದುಳಿದ ಆಯೋಗಗಳು ಸೇರಿದಂತೆ ಸುಮಾರು 16-17 ರಾಜ್ಯ ಹಿಂದುಳಿದ ಆಯೋಗಗಳು ಈ ವಿಚಾರವಾಗಿ ಏನು ಹೇಳ್ತೇವೆ, ಅಷ್ಟು ಸಮಸ್ತವಾದಂತಹ ಮಾಹಿತಿಯನ್ನು ಅವರು ಸುಮಾರು ಒಂದು 700-800 ಪದಗಳಲ್ಲಿ ಕೊಟ್ಟಿದ್ದಾರೆ. ಇದು ಸಾಮಾನ್ಯ ವಿಚಾರ ಅಲ್ಲ. 5ನೇದಾಗಿ ಪರಿಶಿಷ್ಟ ಜಾತಿಗಳ ಶಾಸನಬದ್ಧ ಸ್ಥಾನಮಾನ ಮತ್ತು ಸೇರಲಿರುವ ಮಾನದಂಡ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳು ಆ ಪಟ್ಟಿಗೆ ಸೇರಬೇಕಾದ್ರೆ ಯಾವ ಮಾನದಂಡವನ್ನು ಅನುಸರಿಸಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಹಿಂದುಳಿದ ವರ್ಗಗಳಿಗೆ ಅದು ಬೇಕು ಇದು ಬೇಕು ಅಂತ ಕೇಳುವವರಿಗೆ ಸಕಾರಾತ್ಮಕ ಕ್ರಿಯೆ ಮತ್ತು ಮೀಸಲಾತಿ, ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ರಿಸರ್ವೇಷನ್, ಆದ್ಯತಾ ಉಪಚಾರ ತತ್ವ. ನನಗೆ ಒಂದು ಬಹಳ ಸಂತೋಷ ಆಗಿದೆ ಏನಂತಂದರೆ ಆದ್ಯತಾ ಉಪಚಾರ, ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್. ನೋಡಿ, ಇಲ್ಲಿ ಈ ಪುಸ್ತಕವನ್ನು ಸ್ವಲ್ಪ ಭಾಷೆಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ, ಭಾಷೆಗೆ ಸಂಬಂಧಪಟ್ಟಂತೆ ಆಸಕ್ತಿ ಯಾರಾದರೂ ಇದ್ದರೆ ಅವರು ಕೂಡ ಓದಬೇಕು. ಯಾಕಂತಂದರೆ ನಾವು ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲೇ ಬಳಸುವಂಥ ಕೆಲವು ಪದ್ಯಗಳಿದ್ದಾವೆ, ಅದಕ್ಕೆ ಬಹಳ ಸುಂದರವಾದಂಥ ಕನ್ನಡ ತರ್ಜಿಮೆಯನ್ನು ಅವರು ಕೊಟ್ಟಿದ್ದಾರೆ. ಓಕೆ, ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ನನಗೆ ಇದನ್ನು ನೋಡೋಕೆ ಬಹಳ ಸಂತೋಷ ಆಯಿತು. ಇದನ್ನು ನಾನು ಪೇಪರ್ನಲ್ಲಿ ಓದ್ತಾ ಇಲ್ಲ, ನಾನು ಯೋಚಿಸಿರಲಿಲ್ಲ, ಅವರು ಅದನ್ನು ಯೋಚಿಸಿ ಬಹಳ ಸುಂದರವಾದಂಥ, ಅದರ್ವೈಸ್ ದೇ ಆರ್ ಟೆಕ್ನಿಕಲ್ ಜಾರ್ಗನ್ಸ್. ಈ ಟೆಕ್ನಿಕಲ್ ಜಾರ್ಗನ್ಸಿಗೆಲ್ಲ ಅವರು ಬಹಳ ಸುಂದರವಾದಂಥ ಕನ್ನಡ ಪದಪಂಜಗಳನ್ನು ನೀಡಿದ್ದಾರೆ. ಅದರಲ್ಲಿ ಒಂದು ಇದು ನಾನೀಗ ಹೇಳಿರತಕ್ಕಂಥದ್ದು ಆದ್ಯತಾ ಉಪಚಾರ ತತ್ವ, ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ ಅನ್ನುವಂಥದ್ದು. ಸಾಮಾಜಿಕ ಸಮಾನತೆಗೆ ಪರ್ಯಾಯ ಮೀಸಲಾತಿ, ಅಂತರ್ಜಾತಿ ಅಂತರ್ಧರ್ಮೀಯ ವಿವಾಹಿತರ ಮಕ್ಕಳಿಗೆ ಜಾತಿಯೊಂದು ಬೇಕೇ. ಓಕೆ, ಈ ಹಿಂದುಳಿದ ವರ್ಗದವರು ಅಂತಂದ್ರೆ ಅದು ಓಪನ್ ಆಗಿದ್ದಾಗ ಅಲ್ಲಿ ಯಾರನ್ನ ಸೇರಿಸಬೇಕು ಯಾರನ್ನ ಬಿಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಹೊಸ ಹಿಂದುಳಿದ ವರ್ಗಗಳ ಸೃಷ್ಟಿ ಸಮಾಜದಲ್ಲಿ ಆಗ್ತಾನೆ ಹೋಗ್ತಾ ಇದ್ದಾವೆ. ಓಕೆ, ಸೊ ಅದರನ್ನ ಹೇಗೆ ಸೇರಿಸುವಂಥದ್ದು, ರಕ್ಷಣಾತ್ಮಕ ತಾರತಮ್ಯ, ಮೀಸಲಾತಿ ಹಿಂದಿನ ಮೂಲ ಮತ್ತು ತಾರ್ಕಿಕತೆ, ಇವೆಲ್ಲವೂ ಕೂಡ ಅಂದರೆ ಇಲ್ಲಿ ಈ 2ನೇ ವಿಭಾಗದಲ್ಲಿ ಏನಿದೆ ಅಂತಂದರೆ ಇದಕ್ಕೆ ಸಂಬಂಧಪಟ್ಟ ಕಾನೂನುಗಳು, ಇದರಲ್ಲಿರತಕ್ಕಂಥ ತತ್ವ, ಇದರಲ್ಲಿರತಕ್ಕಂಥ ಟೆಕ್ನಿಕಾಲಿಟೀಸ್, ಫ್ರೇಮ್ವರ್ಕ್, ಇವೆಲ್ಲವೂ ಕೂಡ ಈ 2ನೇ ಭಾಗದಲ್ಲಿದೆ. ಮತ್ತೆ 3ನೇ ಭಾಗದಲ್ಲಿ ಇದು ಬಹಳ ನನಗೆ ಅನಿಸೋ ಮಟ್ಟಿಗೆ ಇದು ಬಹಳ ಮುಖ್ಯವಾದಂಥ ಪುಸ್ತಕದ ಭಾಗ. ಇಲ್ಲಿ ಮೀಸಲಾತಿ ನೀತಿಯ ವಿರುದ್ಧ ವಂಚನೆ ಮತ್ತು ಪ್ರತಿರೋಧ, ಅದಕ್ಕೊಂದು ಕಥೆ ಇದೆ. ಒಂದು ಹಿಂದುಳಿದ ವರ್ಗದವರ ಕತೆ, 2ನೇ ಭಾಗದಲ್ಲಿ ಮೀಸಲಾತಿಯ ಕತೆ, 3ನೇದ್ದು ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಆಗ್ತಿರ್ತಕ್ಕಂಥ ಅನ್ಯಾಯ ಮತ್ತು ವಂಚನೆ, ನ್ಯಾಯವಂಚನೆ ಅಂತ ಬೇಕಾದರೆ ಹೇಳಿ, ನ್ಯಾಯವಂಚನೆಯ ಕತೆ ಇದೆ. ಇದರಲ್ಲಿ ಇರತಕ್ಕಂಥದ್ದು 7 ಚಾಪ್ಟರ್. ಆದರೆ ನಾನು ಅದರ ಚಾಪ್ಟರ್ಸ್ನ ಟೈಟಲ್ ಓದಿದಾಗ ನಿಮಗೆ ಅದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಮೀಸಲಾತಿ ನೀತಿಯ ವಿರುದ್ಧ ವಂಚನೆ ಮತ್ತು ಪ್ರತಿರೋಧ, ಅದು 1ನೇದ್ದು. ಮರಾಠ ಮೀಸಲಾತಿ ಬೇಡಿಕೆ ಸಾಧುವೆ, ಹೊಸ ವರ್ಗಗಳೆಲ್ಲ ಈಗ ಎಲ್ಲಿಗೆ ಕೂಡ ನಾವು OBCಗಳಾಗ್ಬಿಡ್ಬೇಕು ಅನ್ನುವಂಥದ್ದು ಒಂದು ಹೊಸ ಧಾವಂತ ಈಗ. ಓಕೆ, ಎಲ್ಲರೂ ಕೂಡ
ಬೇರೆನಾಗೋದಕ್ಕೆ ಆಗಲಿಕ್ಕೆ ಇಷ್ಟ ಇಲ್ಲ. ಎಲ್ಲರಿಗೂ ಕೂಡ ಈಗ OBCಗಳಾಗಬೇಕು. ಅದರಲ್ಲಿ ಒಂದು ಆ ನಿಟ್ಟಿನಲ್ಲಿ ಬಂದಂತಹ ಒಂದು ಚಳವಳಿ ಮರಾಠ ಮೀಸಲಾತಿ ಚಳವಳಿ, ಅದು ಸಾಧುವೆ ಅನ್ನುವ ಬಗ್ಗೆ ಅವರು ವಿಶ್ಲೇಷಣೆ ಮಾಡ್ತಾರೆ. ಮತ್ತೆ ನಾಪತ್ತೆಯಾದಂತಹ ವರದಿ ಯಾವುದು ಅಂತ, ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನಾಪತ್ತೆಯಾಗಿದೆ ಒಂದು ವರದಿ ಅಂತ ಹೇಳ್ತಾರೆ. ಅದು ಕೂಡ ಈ ಅನ್ಯಾಯ ಅಥವಾ ಈ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವ ಅದರ ಭಾಗ. ಅದನ್ನು ಕೂಡ ಬಹಳ ಸವಿಸ್ತಾರವಾಗಿ ಆ ಕುರಿತಾಗಿ ಅವರು ಮೈಸೂರಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಆ ಭಾಷಣವನ್ನು ಕೂಡ ತಾವೆಲ್ಲರೂ ಕೇಳಬೇಕು ಅಂತ. ಅಂದ್ರೆ ಇಡೀ ಹಿಂದುಳಿದವರ ಕಾಂತರಾಜ ವರದಿ ಅಂತ ನಮ್ಮ ಹರಿಪ್ರಸಾದ್ ಅವರು ಏನು ಹೇಳಿದರು, ಆ ವರದಿಯ ಸಂಬಂಧಪಟ್ಟ ಹಾಗೆ ಏನೇನು ಚರ್ಚೆ ಆಯಿತು ಕರ್ನಾಟಕದಲ್ಲಿ ಕಳೆದ ಒಂದೂವರೆ ವರ್ಷಗಳಿಂದ. ಅದು ನಾಪತ್ತೆ ಆಯಿತು ಅಂದ್ರೆ ಎಲ್ಲಿ ನಾಪತ್ತೆ ಆಯಿತು, ಹೇಗೆ ನಾಪತ್ತೆ ಆಯಿತು, ಬೀಗ ಆಗಿಟ್ಟದ್ದು ಅದು ಹೇಗೆ ನಾಪತ್ತೆ ಆಗುತ್ತೆ, ಇತ್ಯಾದಿ ಇತ್ಯಾದಿ ಬಹಳ ಕುತೂಹಲ ಭರಿತವಾದಂತಹ ಪ್ರಶ್ನೆಗಳಲ್ಲಿ ಎತ್ತಾರೆ. ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಮುಂದುವರಿದ ಜಾತಿಗಳು ಸೇರಬೇಕೇ, ಬಹಳ ಮುಖ್ಯವಾದಂತಹ ಪ್ರಶ್ನೆ. ಇದಕ್ಕೆ ಮತ್ತೆ ಬರ್ತೇನೆ. ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಮುಂದುವರಿದ ಜಾತಿಗಳು ಸೇರಬೇಕೆ. ಕಳೆದ 2023 ಚುನಾವಣೆಯ ಸಂದರ್ಭದಲ್ಲಿ ಪ್ರಾರಂಭವಾಗಿ ಈ ಪ್ರಶ್ನೆ ಈಗಲೂ ಕೂಡ ಮುಂದುವರೆದಿದೆ ಕರ್ನಾಟಕದಲ್ಲಿ. ಅದಕ್ಕೆ ಬಹಳ ಚಾರಿತ್ರಿಕವಾದಂಥ ಹಿನ್ನೆಲೆಯೂ ಇದೆ ಕರ್ನಾಟಕದಲ್ಲಿ. ಆ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. ಮತ್ತೆ ಪಾಟ್ನಾ ಹೈಕೋರ್ಟ್ ತೀರ್ಪು, ಬಿಹಾರ ಮುಖ್ಯಮಂತ್ರಿಗೆ ಮುಖಭಂಗ, ಮೀಸಲಾತಿ ಕುರಿತ ತಪ್ಪು ಕಲ್ಪನೆಗಳು. ಇದು ಹರಿಪ್ರಸಾದ್ ಅವರು ಹೇಳಿದರು. ಮೀಸಲಾತಿ ಅಂದ್ರೆ ಏನು ಅನ್ನೋದಿದೆಯಲ್ಲ, ಮೀಸಲಾತಿ ಅಂದ್ರೆ ಏನನ್ನು ಕೊಟ್ಟುಬಿಟ್ಟಿದ್ದಾರೆ, ಏನನ್ನು ಕೊಟ್ಟು ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೀಸಲಾತಿಯ ಪ್ರಯೋಜನ ಪಡೆದವರು ಕೂಡ ಏನೋ ಒಂಥರ ಗಿಲ್ಟನ್ನು ಅನುಭವಿಸಬೇಕಾದಂತಹ ರೀತಿಯಲ್ಲಿ ಇವತ್ತು ಒಟ್ಟು ಆ ನರೇಟಿವ್ ಇದೆ. ಏನೋ ಅನ್ಯಾಯ ಆಗಿಬಿಟ್ಟಿದೆ, ಅದರಲ್ಲಿ ಏನೋ ತಪ್ಪು ನೀತಿ ಅಂತ ಹರಿಪ್ರಸಾದ್ ಅವರು ಹೇಳಿದ್ರಲ್ಲ. ಮೀಸಲಾತಿ ಅನ್ನುವುದು ಅದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ. ನಮ್ಮ ಜಾತಿನಲ್ಲೂ ಬಡವರಿದ್ದಾರೆ, ಅದು ನಮ್ಗೆ ಯಾಕೆ ಸಿಗುವುದಿಲ್ಲ ಅಂತ ಕೇಳಿದಾಗ ಆಗ ಮೀಸಲಾತಿ ಹೌದಲ್ಲ, ಅವರು ಅಲ್ಲಿ ಬಡವರಿದ್ದಾರಲ್ಲ, ಕೊಟ್ಟುಬಿಡ್ಬೇಕಿತ್ತು ಅವರಿಗೂ ಅನ್ನೋ ರೀತಿಯಲ್ಲಿ ಒಂದು ರೀತಿಯ ಗಿಲ್ಟ್ ಫೀಲಿಂಗ್ ಅನ್ನೋ ಪಾಪ ಪ್ರಜ್ಞೆಯ ಮೂಲಕ ಮಾತಾಡುವ ಅಗತ್ಯ ಇಲ್ಲ. ಮೀಸಲಾತಿ ಅನ್ನುವಂಥದ್ದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ. ಮತ್ತೆ ಎಲ್ಲ ಕೋರ್ಟ್ ತೀರ್ಪುಗಳು ಏನು ಹೇಳಿದ್ದು ಅನ್ನೋದಾದ್ರೆ ಇದು ಪ್ರಾತಿನಿಧ್ಯದ ಪ್ರಶ್ನೆ, ಇದು ಅವಕಾಶಗಳ ಪ್ರಶ್ನೆ, ಇದು ಪ್ರಾತಿನಿಧ್ಯದ ಪ್ರಶ್ನೆ ಮತ್ತು ಇದು ಅವಕಾಶಗಳ ಪ್ರಶ್ನೆ. ಇಡೀ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಒಂದೇ ಸಮುದಾಯಗಳು ಅಥವಾ ಕೆಲವೇ ಸಮುದಾಯಗಳು ಮಾತ್ರ ಇದ್ದು ಬಹುಮಂದಿ ಈ ದೇಶದ ಜನ ಏನಿದ್ದಾರೆ ಅವರ ಪ್ರತಿನಿಧಿಗಳು ಯಾರೂ ಇಲ್ಲದೆ ಹೋಗಿದ್ರೆ ಈ ದೇಶ ಒಂದಾಗಿ ಉಳಿಲಿಕ್ಕೆ ಸಾಧ್ಯ ಇರಲಿಲ್ಲ. ನನ್ನ ಪ್ರಕಾರ ಇರಲಿಲ್ಲ. ಆದ ಕಾರಣ ಮೀಸಲಾತಿಯನ್ನು ನೀಡಿ ಬಿಟ್ಟು ಯಾರು ಯಾರಿಗೇನು ಪ್ರಯೋಜನ ಮಾಡಿಲ್ಲ, ಈ ದೇಶವನ್ನು ಉಳಿಸಿದ್ದಾರೆ, ಈ ಸಮಾಜವನ್ನು ಉಳಿಸಿದ್ದಾರೆ. ಈ ಪ್ರಜ್ಞೆ ಅದು ಮೂಡಬೇಕಾಗಿರುವಂಥದ್ದು. ಅದು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಲ್ಲಿ ಇದೆ, ನಮ್ಮ OBCಗಳಲ್ಲಿ ಇಲ್ಲ ಅಂತ ನನ್ನ ಅನಿಸಿಕೆ. ಅದನ್ನು ತಿಳಿಸಿಕೊಡುವಂತಹ ಪ್ರಯತ್ನವಾಗಿ ಈ ಬಹಳ ಮುಖ್ಯವಾದಂಥ ಚಾಪ್ಟರ್ ಇಲ್ಲಿ ಮೀಸಲಾತಿಯ ಕುರಿತ ತಪ್ಪು ಕಲ್ಪನೆಗಳು ಅನ್ನುವಂಥದ್ದು. ಮತ್ತೆ ಪರಿಶಿಷ್ಟ ಜಾತಿಗಳು ಉಪವರ್ಗೀಕರಣ ಎತ್ತಿ ಹಿಡಿದ ಸರ್ವೋಚ್ಚ ನ್ಯಾಯಾಲಯ ಬಹಳ ಅಂದ್ರೆ ಎಲ್ಲಿಂದ ಪ್ರಾರಂಭಿಸ್ತಾರೆ, ಹಿಂದುಳಿದ ವರ್ಗಗಳ ಉಗಮದಿಂದ ಪ್ರಾರಂಭಿಸಿ ನಿನ್ನೆ ತಾನೇ ಒಂದು ತೀರ್ಪು ಬಂತಲ್ಲ, ಅದಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಆ ಪಾರ್ಟ್ ಅಂದ್ರೆ ಇಲ್ಲಿ ತನಕ ಅಷ್ಟು ಅವರ ಸಮಯ ವ್ಯಾಪ್ತಿ ಅಷ್ಟು ಇದೆ, ದ ಟೈಮ್ ಫ್ರೇಮ್ ಅಷ್ಟು ವಿಚಾರಗಳನ್ನು ಅಲ್ಲಿ ಕವರ್ ಮಾಡ್ತಾರೆ. ಕೊನೆಯದಾಗಿ ಪಾರ್ಟ್ 4 ಅಲ್ಲಿ ಏನಿದೆ ಅಂತಂದ್ರೆ ಮೀಸಲಾತಿ ಕುರಿತ ಸಮಕಾಲೀನ ಸಮಸ್ಯೆಗಳು ಮತ್ತು ಚರ್ಚೆಗಳು. ಓಕೆ, ಈಗ ಈ ಕಾಲಕ್ಕೆ ನಾವು ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಚರ್ಚಿಸಲೇಬೇಕಾದಂಥ ವಿಚಾರಗಳು ಏನು ಅಂತ ಹೇಳಿಬಿಟ್ಟು ಒಂದು 5-6 ಅಂಶಗಳಲ್ಲಿ ಕೊಡ್ತಾರೆ. ಹಿಂದುಳಿದ ವರ್ಗಗಳ ಪಟ್ಟಿಯ ಮರುಪರಿಶೀಲನೆ ಅಗತ್ಯವಿದೆ. ಹಿಂದುಳಿದವರು ಅಂದರೆ ಯಾರು, ಕರ್ನಾಟಕದ ಮಟ್ಟಿಗೆ ಹಿಂದುಳಿದವರು ಯಾರು ಅನ್ನೋದಿದೆ ಅಲ್ಲ, ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದವರು ಯಾರು ಅಂತ ಇದೆ ಅಲ್ಲ, ಪ್ರತಿ 10 ವರ್ಷಕ್ಕೆ ಇದರ ಮರುಪರಿಶೀಲನೆ ಆಗಲೇಬೇಕು. ಅದು ಆಗ್ತಾ ಇಲ್ಲ. ಆ ಕುರಿತ ಒಂದು ಚರ್ಚೆ ಇವತ್ತು ಅಗತ್ಯ ಇದೆ ಅಂತ ಹೇಳ್ತಾರೆ. ನನಗನ್ನಿಸುವ ಮಟ್ಟಿಗೆ ಬಹಳ ಮುಖ್ಯವಾದಂಥ ವಿಚಾರ. ಯಾಕಂದ್ರೆ ಒಮ್ಮೆ ಆ ಪಟ್ಟಿಗೆ ಬಂದು ಬಿಟ್ರೆ ಅಲ್ಲಿಂದ ಹೊರಗೆ ಹೋಗುವುದು ಅಂತಲೇ ಇಲ್ಲ. ಅದೊಂಥರ ವಿಚಿತ್ರವಾದಂಥ ಒಂದು ಪಂಜರ ಅದು. ಓಕೆ, ಆಗೆಲ್ಲ ಅದು ನ್ಯಾಯ ಅಲ್ಲ, ಅದು ಸಾಮಾಜಿಕ ನ್ಯಾಯ ಅಲ್ಲ, ಅದೆಲ್ಲ ಈ ದೇಶದ ಸಂವಿಧಾನ ಬಯಸಿದ್ದು, ಅದೆಲ್ಲ ಈ ದೇಶದ ಸುಪ್ರೀಂ ಕೋರ್ಟ್ ನೀಡಿದಂಥ ತೀರ್ಪು ಬಯಸಿದ್ದು. ಅಲ್ಲಿಂದ ಹೊರಗೆ ಹೋಗುವಂಥ, ಅಲ್ಲಿ ಒಳಗೆ ಬರತಕ್ಕಂತಹ ಪ್ರಕ್ರಿಯೆ ಎಷ್ಟು ಸಹಜವಾಗಿರಬೇಕು ಅಷ್ಟೇ ಸಹಜವಾಗಿ ಅಲ್ಲಿ ಒಮ್ಮೆ ಒಂದು ಹಂತಕ್ಕೆ ಬಂದ ನಂತರ ಅಲ್ಲಿಂದ ಹೊರಗೆ ಹೋಗುವಂಥ ಒಂದು ಸಾಧ್ಯತೆಯೂ ಇರಬೇಕು ಅನ್ನುವಂಥ ವಿಚಾರ. ಮರಾಠ ಮೀಸಲಾತಿ ಬೇಡಿಕೆ ಮಸೂದೆ ಅಂಗೀಕಾರ ಮುಂದೇನು ಅನ್ನುವಂಥ ವಿಚಾರ, ಅದು ಇನ್ನೂ ಕೂಡ ಒಂಥರ ಗಾಳಿಯಲ್ಲಿದೆ. ಆ ವಿಚಾರವನ್ನು ಮುಂದೆ ಯಾವ ರೀತಿ ನಾವು ಅರ್ಥ ಮಾಡಿಕೋಬೇಕು ಅನ್ನುವಂಥದ್ದು. ಜಾತಿ ಜನಗಣತಿಯಲ್ಲಿ ಯಾವುದೇ ವಿಳಂಬ ಆಗಬಾರ್ದು. ಓಕೆ, ಈ ಕುರಿತಂತಹ ಚರ್ಚೆ ಈಗ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚಿಸ್ತಾರೆ. ಸಮಗ್ರ ಜಾತಿ ಗಣತಿ ಅತ್ಯಗತ್ಯ. ಓಕೆ, ಸಮಗ್ರ ಜಾತಿ ಗಣತಿ ಅತ್ಯಗತ್ಯ ಅನ್ನುವಂಥ ಇನ್ನೊಂದು ವಿಚಾರ. ಖಾಸಗಿ ವಲಯದಲ್ಲೂ ಮೀಸಲಾತಿ ಬೇಕು. ತೆಲಂಗಾಣ ಹಿಂದುಳಿದ ವರ್ಗಗಳಿಗೆ ಕೋಟಾ ಭರವಸೆ. ಇಷ್ಟು ವಿಚಾರಗಳ ಅವರ ಪ್ರಕಾರ ಈ ಸಂದರ್ಭದಲ್ಲಿ ನಾವು ಎತ್ತಿಕೊಂಡು ಚರ್ಚಿಸಬೇಕಾದಂಥ ವಿಚಾರಗಳು. ಇಲ್ಲಿಗೆ ಒಟ್ಟೆಷ್ಟಾಯಿತು? 36 ಚಾಪ್ಟರ್ಸ್ ಆಯಿತು. 36 ಸ್ವಲ್ಪ ಸುದೀರ್ಘ ಅಂತ ನಿಮ್ಗೆ ಅನಿಸ್ಬೋದು. ಸುದೀರ್ಘ ಆದರೂ ಕೂಡ ಇಲ್ಲೊಂದು ಕತೆ ಇದೆ, ಸೊಗಸಾದಂಥ ಕತೆ ಇದೆ. ಆ ಕಥೆಯನ್ನು ಈ ದೇಶದ ಪ್ರತಿಯೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ
ವ್ಯಕ್ತಿಯನ್ನು ಕೂಡ ಅರ್ಥ ಮಾಡಿಕೊಂಡ್ರೆ ಸಾಲದು, ತಮ್ಮ ಮಕ್ಕಳಿಗೆ ಹೇಳಬೇಕು, ಇದು ಕತೆ ನಮ್ಮದು, ನಾವು ನಮ್ಮ ಹಿನ್ನೆಲೆ ಇದು, ನಾವು ಮೀಸಲಾತಿ ಕೇಳ್ತಿರ್ತಕ್ಕಂಥ ಹಿನ್ನೆಲೆ ಇದು, ನಮಗೆ ಮೀಸಲಾತಿ ಸಿಕ್ಕಿರತಕ್ಕಂಥ ಹಿನ್ನೆಲೆ ಇದು, ನಮಗೆ ಎಷ್ಟು ಸಿಗುತ್ತೆ ಎಷ್ಟು ಸಿಗೋದಿಲ್ಲ, ನಾವು ಯಾಕೆ ಇದನ್ನು ಪಡಿಬೇಕು, ನಾವು ಪಾಪ ಪ್ರಜ್ಞೆ ಇಲ್ಲದೆ ಇದನ್ನು ಯಾಕೆ ಕೇಳಬೇಕು, ನಮಗಾದಂಥ ಅನ್ಯಾಯವನ್ನು ನಾವು ಯಾವ ರೀತಿ ಪ್ರತಿಭಟಿಸಬೇಕು. ಯಾಕಂದರೆ ನಾವು ನಮ್ಮ ಕಾಲ ಕಳೆದು ಹೋಯ್ತಲ್ಲ, ಇನ್ನು ಮುಂದಿನ ತಲೆಮಾರು ಈ ಒಂದು ವ್ಯಾಪಕವಾದಂತಹ ಮೀಸಲಾತಿ ವಿರೋಧಿ, ಹಿಂದುಳಿದ ವರ್ಗಗಳ ವಿರೋಧಿ ನರೇಟಿವ್ ಏನಿದೆ, ಈ ನರೇಟಿವ್ನಿಂದಾಗಿ ತಪ್ಪಭಿಪ್ರಾಯವನ್ನು ಹೊಂದುವುದು ಅಥವಾ ಪಾಪ ಪ್ರಜ್ಞೆಯನ್ನು ಅನುಭವಿಸುವುದನ್ನು ನಾವು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥ ದೃಷ್ಟಿನಲ್ಲಿ ಇವಿಷ್ಟು ಲಿಂಗಪ್ಪ ಅವರೇ, ಇವಿಷ್ಟು ಪುಸ್ತಕದಲ್ಲಿ ಏನಿದೆ ಅನ್ನುವ ವಿಚಾರ. ಇನ್ನು ಈ ಪುಸ್ತಕ ಏನು ಅನ್ನೋ ವಿಚಾರಕ್ಕೆ ಬರ್ತೇನೆ. ನಾನು ಆಗಾಗಲೇ ಹೇಳಿದ ಹಾಗೆ ಪುಸ್ತಕದಲ್ಲಿ ಏನಿದೆ ಅನ್ನೋ ವಿಚಾರ ಬೇರೆ, ಪುಸ್ತಕ ಏನು ಅನ್ನೋ ವಿಚಾರ ಬೇರೆ. ಪುಸ್ತಕ ಏನು ಅನ್ನುವಂತಹ ವಿಚಾರಕ್ಕೆ ಬಂದರೆ, ನನ್ನ ಪ್ರಕಾರ ಹರಿಪ್ರಸಾದ್ ಅವರು ಹೇಳಿದರು ಇದೊಂದು ಅಳಿಲು ಸೇವೆ ಅಂತ. ಓಕೆ, ಇರ್ಬೋದು, ಒಂದು ಅರ್ಥದಲ್ಲಿ ಅದು ಅಳಿಲು ಸೇವೆನೇ ಇರ್ಬೋದು. ನನ್ನ ಪ್ರಕಾರ ಇದು ಕೇವಲ ಅಳಿಲು ಸೇವೆ ಅಲ್ಲ. ನನ್ನ ಪ್ರಕಾರ ದಿಸ್ ಈಸ್ ಆನ್ OBC ಮ್ಯಾನಿಫೆಸ್ಟೋ. ಓಕೆ, ದಿಸ್ ಈಸ್ ಆನ್ OBC ಮ್ಯಾನಿಫೆಸ್ಟೋ. ಮ್ಯಾನಿಫೆಸ್ಟೋ ಅಂತಂದರೆ ಚುನಾವಣಾ ಪ್ರಣಾಳಿಕೆ ಅಂತ ಮಾತ್ರ ಅಲ್ಲ. ಮ್ಯಾನಿಫೆಸ್ಟೋ ಅಂತ ಅಂದರೆ ಈ ಕಾಲಕ್ಕೆ ಈ ವಿಚಾರವಾಗಿ ಹೇಳಲೇಬೇಕಾದಂತಹ ಕೆಲವು ವಿಚಾರಗಳು, ನಾವು ಅರಿತುಕೊಳ್ಳೇಬೇಕಾದಂಥ ವಿಚಾರಗಳು. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ ಬಹಳ ಮಾಹಿತಿ ಇಲ್ಲ. ಓಕೆ, ಹಿಂದುಳಿದ ವರ್ಗಗಳು ಯಾರು ಅಂತ ಕೇಳಿದರೆ ಅದು ಕೂಡ ಕನ್ನಡದಲ್ಲಿ, ಮತ್ತು ಅವರ ಚರಿತ್ರೆ ಏನು ಅಂತ ಕೇಳಿದರೆ ಯಾವುದೇ ಒಂದು ಸಮೂಹಕ್ಕೆ ತನ್ನನ್ನು ತಾನು ಅರಿತುಕೊಳ್ಳುವಂಥ ಒಂದು ಅವಕಾಶ ಎಲ್ಲಿಂದ ಸಿಗುತ್ತೆ ಅಂತಂದರೆ ಅದಕ್ಕೊಂದು ಐತಿಹ್ಯ ಇದ್ದಾಗ ಮತ್ತು ಆ ಐತಿಹ್ಯ ದಾಖಲಾದಾಗ, ಸಮಕಾಲೀನ ಚರಿತ್ರೆ ಮತ್ತು ಹಿಂದಿನ ಚರಿತ್ರೆ ಎರಡೂ ಕೂಡ ಓದಲಿಕ್ಕೆ ಲಭ್ಯವಿದ್ದು ಅದನ್ನು ಓದ್ತಾ ತಾವು ಯಾರು ಅಂತ ಹೇಳುವಂಥ ವಿಚಾರವನ್ನು ಒಂದು ಇಡೀ ಸಮೂಹ, ಒಂದು ಸಮಾಜ ತಿಳ್ಕೊಬೇಕಾಗತ್ತೆ. ಹಿಂದುಳಿದ ವರ್ಗಗಳಿಗೆ ಅಂತಹ ಓದುವತಕ್ಕಂತಹ ಯಾವುದೇ ರೀತಿಯ ಸಾಹಿತ್ಯ ಇಲ್ಲ. ಇವತ್ತು ಸಾಹಿತ್ಯ ಅಂತಂದರೆ ಲಿಟ್ರೇಚರ್ ಅಂತಲ್ಲ, ಸಾಹಿತ್ಯ ಅಂತಂದರೆ ಬರವಣಿಗೆಯಲ್ಲಿ ಸಿಕ್ಕತಕ್ಕಂತಹ ಮೆಟೀರಿಯಲ್ಸ್ ಇಲ್ಲ. ಓಕೆ, ಅದನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಏನಿದೆ, ಅವರ ಇಷ್ಟು ಪುಸ್ತಕಗಳನ್ನು ನೀವು ಓದಿ ಅದನ್ನೆಲ್ಲ ಒಟ್ಟು ಸೇರಿಸಿದರೆ ಅವೆಲ್ಲವೂ ಕೂಡ ದಿಸ್ ಇಸ್ ಅನ್ OBC ಪ್ರಣಾಳಿಕೆ. ಓಕೆ, ಈ ಕಾಲಕ್ಕೆ ಇದು ತುಂಬ ಅಗತ್ಯ ಇತ್ತು. ಈ ಒಂದು ಪ್ರಣಾಳಿಕೆ ಇಲ್ಲದ ಕಾರಣ ನನಗನ್ನಿಸೋ ಮಟ್ಟಿಗೆ, ನಾನು ಆಗಲೇ ಹೇಳಿದಲ್ಲ, OBC ಲಿಸ್ಟಿಗೆ ಯಾರಾದರೂ ಬಂದು ಸೇರಿಕೊಳ್ಳಿ, ನಮಗೇನು ಅನಿಸೋದಿಲ್ಲ. ಮೀಸಲಾತಿಯ ಬಗ್ಗೆ ಯಾರಾದರೂ ಯಾವ ರೀತಿಯ ಟೀಕೆಗಳನ್ನು ಮಾಡಲಿ, ನಮಗೇನು ಅನಿಸೋದಿಲ್ಲ. ಯಾಕೆ ಅಂತಂದರೆ ಉಳಿದ ಎಲ್ಲ ಸಮುದಾಯಗಳಿಗೂ ಈ ದೇಶದಲ್ಲಿ ಅವರಿಗೊಂದು ಕಾಮನ್ ಎಗನಿ ಅಂತ ಇದೆ. ಅಂದರೆ ನಾವು ಈ ಹಿಂದೆ ಒಂದು ಸಮಾನವಾಗಿ ನೋವುಂಡವರು ಅನ್ನುವಂಥ ಒಂದು ಪ್ರಜ್ಞೆ ಇದೆ. ಆ ಕಾರಣ ಅವರೆಲ್ಲ ಒಂದಾಗಿ ಹೋರಾಟ ಮಾಡ್ತಾರೆ. ಇಡೀ OBC ಸಮೂಹದಲ್ಲಿ ಇವತ್ತು ಇಲ್ಲದೇ ಇರತಕ್ಕಂಥದ್ದು ಏನು ಅಂತಂದರೆ, ನಾವು ಸಮಾನವಾಗಿ ನೋವುಂಡವರು ಮತ್ತು ನಾವು ಸಮಾನವಾಗಿ ನೋವುಂಟಾ ಇರುವವರು ಅನ್ನುವಂಥ ಪ್ರಜ್ಞೆ ಇಲ್ಲ. ಆ ಪ್ರಜ್ಞೆ ಇಲ್ಲದಕ್ಕೋಸ್ಕರ ನಾವು ಯಾವತ್ತೂ ಒಂದಾಗೋದಿಲ್ಲ. ನಾವು ಯಾವತ್ತೂ ಕೂಡ ಒಂದು OBC ಕಾನ್ಷಿಯಸ್ನೆಸ್, ಒಂದು ಹಿಂದುಳಿದ ವರ್ಗಗಳ ಪ್ರಜ್ಞೆಯನ್ನು ನಮಗೆ ಬೆಳೆಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಾಗಲಿ, ಇತರ ಸಾಮಾಜಿಕ ಸಮೂಹದವರಾಗಲಿ ಅಂಥ ಒಂದು ಪ್ರಜ್ಞೆಯನ್ನು ಬೆಳೆಸಿಕೊಂಡಿದ್ದಾರೆ. ಆದ ಕಾರಣ ಏನೇ ಹೋರಾಟ ಇರಲಿ ಅಥವಾ ಇಂಥ ಒಂದು ಸಮಾರಂಭ ಇರಲಿ, ಇನ್ನೂ ಕೂಡ ಈ ಸಭಾಂಗಣ ಭರ್ತಿ ಆಗಿಲ್ಲ. ನಾವೆಷ್ಟು ಮಂದಿ ಇದ್ದೇವೆ? ನಾವು 52% ಪಾಪ್ಯುಲೇಷನ್ ಇದ್ದೇವೆ. ಇಂಥ ಒಂದು ಮಹತ್ವದ ಕಾರ್ಯಕ್ರಮ ಕೂಡ, ಒಂದು ಸಭಾಂಗಣ ಕೂಡ ಭರ್ತಿ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂತಂದರೆ ಇದೇ ಕಾರಣಕ್ಕೋಸ್ಕರ. ನಮಗೆ ಹಿಂದಿನ ನಾವು ಒಂದೇ ರೀತಿಯ ನೋವುಂಡವರು ನಾವೆಲ್ಲ ಒಂದಾಗಿ ಈ ಕಾಲಕ್ಕೆ ಹೋರಾಡಬೇಕು, ಒಂದಾಗಿ ನಮ್ಮ ಅನ್ಯಾಯವನ್ನು ಪ್ರಶ್ನಿಸಬೇಕು ಅನ್ನುವಂಥ ಒಂದು ಪ್ರಜ್ಞೆ ಇವತ್ತಿಗೆ ನಮ್ಮಲ್ಲಿ ಇಲ್ಲ. ಆ ಪ್ರಜ್ಞೆಯನ್ನು ಹುಟ್ಟುಹಾಕುವಲ್ಲಿ ಈ ಪುಸ್ತಕ ಬಹಳ ಮಹತ್ವದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಕಾಲಕ್ಕೆ ಒಂದು ಸಮುದಾಯವನ್ನು ಎಚ್ಚರಿಸಲಿಕ್ಕೆ ಇಂಥ ಪುಸ್ತಕಗಳ ಅಗತ್ಯ ಇದೆ. ಅದು ಬಂಕಿಂಚಂದ್ರ ಚಟರ್ಜಿಯವರು ಬರೆದಂಥ ಆನಂದ ಮಠ ಇರ್ಬೋದು, ಅಥವಾ ಅದು ನಾರಾಯಣ ಗುರುಗಳು ಮಾಡಿದಂಥ ಕೆಲಸ ಇರ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸಮುದಾಯಗಳನ್ನು ಎಚ್ಚರಿಸುವಂಥ ಕೆಲಸ ಆಗಿರತಕ್ಕಂಥದ್ದು ಇಂಥ ಕೃತಿಗಳಿಂದ. ಇಡೀ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಯಾರೂ ಕೂಡ ಈ ಪ್ರಯತ್ನವನ್ನು ಮಾಡಿಲ್ಲ. ಹಿಂದುಳಿದ ವರ್ಗಗಳು ತಮ್ಮತನವನ್ನು ಕಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿದ್ದರೂ ಕೂಡ ನಮಗೆ ಹೌದು ಅವರು ತಮ್ಮತನವನ್ನು ಕಳ್ಕೊಳ್ತಾ ಇದ್ದಾರೆ, ಅವರು ಇನ್ಯಾರದೋ ತತ್ವಕ್ಕೆ ಮರುಳಾಗಿ ಅವರ ಸೇವೆ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಗೊತ್ತಿದ್ರೂ ಕೂಡ ಯಾಕೆ ಅವರನ್ನು ಎಚ್ಚರಿಸುವಂಥ ಕೆಲಸವನ್ನು ಯಾರೂ ಮಾಡಿಲ್ಲ ಅಂತ ಒಂದು ಕೃತಿ ಯಾಕೆ ಬಂದಿಲ್ಲ? ನಿಮಗೊಂದು ಯಾವುದೇ ಸಮೂಹ ಇರಲಿ, ಆ ಸಮೂಹದಲ್ಲಿ ಒಂದು ಇಂಟೆಲೆಕ್ಚುವಲ್ ಕ್ಲಾಸ್ ಅಂತ ಇಲ್ಲದೆ ಹೋದರೆ ಕಾಲಕ್ಕೆ ಅವರನ್ನು ಎಚ್ಚರಿಸುವಂಥ, ನೋಡಪ್ಪ ಇದು ನಮ್ಮ ಪರಿಸ್ಥಿತಿ, ಹೀಗೆ ಇದೆ ನಮ್ಮ ಭವಿಷ್ಯ, ನಮ್ಮ ಭವಿಷ್ಯ ಈಗಿರುವ ಕಾರಣ ನೀನು ಈ ಹಾದಿಯಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅನ್ನುವಂಥ ರೀತಿಯ ಒಂದು ಇಂಟೆಲೆಕ್ಚುವಲ್ ಲೀಡರ್ಶಿಪ್ ಯಾವುದೇ ಸಮಾಜದಲ್ಲಿ ಇಲ್ಲದೆ ಹೋದರೆ ಆ ಸಮಾಜ ಅನಾಥವಾಗುತ್ತೆ. ಅಂತಹ ಅನಾಥ ಸ್ಥಿತಿಯನ್ನು ಇವತ್ತು OBCಗಳು ಅನುಭವಿಸ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನನಗೆ
ಈ ಪುಸ್ತಕದಲ್ಲಿ ಏನಿದೆ ಅನ್ನೋದಕ್ಕಿಂತ ಈ ಪುಸ್ತಕ ಏನು ಅನ್ನುವಂಥ ವಿಚಾರ ಹೆಚ್ಚು ಮಹತ್ವದ್ದು ಅಂತ ಅನಿಸುತ್ತೆ. ನಾನೀಗ ಇಷ್ಟೇ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಅದು ಏನಪ್ಪ ಈ ಪ್ರಜ್ಞೆ ಅಂದರೆ ಏನು, ಯಾಕೆ ಇರಬೇಕಿದು, ನಾವೆಲ್ಲ ಚೆನ್ನಾಗಿದ್ದೇವಲ್ಲ ಅನ್ನುವ ರೀತಿಯಲ್ಲಿ ನಿಮಗೆ ಅನಿಸ್ಬೋದು. ಯಾಕೆ ಪ್ರಶ್ನೆ ಇರುವುದು ಇಲ್ಲೇ. ನಮ್ಮಲ್ಲಿ OBC ಏನಾಗಿದೆ ಅಂತಂದರೆ ತುಂಬ ಅಂತರ ಇದೆ. ನಮ್ಮ ಮ್ಯಾನೇಜ್ಮೆಂಟ್ ಲ್ಯಾಂಗ್ವೇಜಲ್ಲಿ ಒಂದು 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 ಪರಿಕಲ್ಪನೆ ಬರುತ್ತೆ, ಎಕ್ಸಿಟ್ ಆ್ಯಂಡ್ ವಾಯ್ಸ್ ಅಂತ. ಓಕೆ, ಯಾರಿಗೆ ಧ್ವನಿ ಇದೆಯೋ ಅವರಿಗೆ ನೋವಿನ ಅನುಭವ ಆಗೋದಿಲ್ಲ. ಓಕೆ, ಅವರು ನಾವು ಈಗಾಗಲೇ ನಾವು OBCಗಳಲ್ಲ, ನಾವು ಇನ್ನು ಮೇಲೆ ಹೋಗಿಬಿಟ್ಟು ಆಗಿದೆ ಅಂತ ತಿಳ್ಕೊಳ್ತಾರೆ. ಯಾರು ಉಳ್ಕೊಂಡಿದ್ದಾರೋ, ಓಕೆ, ಅಂದರೆ ಯಾರಿಗೆ ಧ್ವನಿ ಇದೆಯೋ ದೇ ಹ್ಯಾವ್ ಎಕ್ಸಿಟೆಡ್, ಅವರು ಆ ಮಾನಸಿಕವಾಗಿ ಆ ಫ್ರೇಮಲ್ಲಿಲ್ಲ. ಯಾರಲ್ಲಿ ಉಳ್ಕೊಂಡಿದ್ದಾರೋ ಅವರಿಗೆ ಧ್ವನಿ ಇಲ್ಲ. ಓಕೆ, ಈ ಕಾರಣಗಳಿಗೋಸ್ಕರ ನಾನು ಆಗ ಹೇಳಿದ ತತ್ವದ ಮುಂದುವರಿಕೆಯಾಗಿ ಹೇಳ್ತಿದ್ದೇನೆ. ನೀವು ಯಾಕೆ ನಾವು ಸಮಾನವಾಗಿ ನೋವುಂಡವರು ಮತ್ತು ಸಮಾನವಾಗಿ ನೋವು ಉಣ್ಣುವವರು ಅಂತ ಅನಿಸ್ತಾ ಇಲ್ಲ ಅಂತಂದರೆ, ಅಲ್ಲಿ ಆ ನೋವನ್ನು ಆರ್ಟಿಕ್ಯುಲೇಟ್ ಮಾಡಿ ಉಳಿದವರಿಗೆ ಹೇಳಬಲ್ಲವರು ಅವರು ಹೋಗಿಬಿಟ್ಟಿದ್ದಾರೆ. ಅವರಿಲ್ಲ ಅಲ್ಲಿ, ಅವರು ಮಾನಸಿಕವಾಗಿ ಅಲ್ಲಿಲ್ಲ, ಅವರು OBCಯ ಪಾರ್ಟ್ ಆಗಿಲ್ಲ. ಅಲ್ಲಿ ಯಾರು ಉಳ್ಕೊಂಡಿದ್ದಾರೆ ಅವರಿಗೆ ಧ್ವನಿ ಇಲ್ಲ. ಸೊ ಇದು ವಾಯ್ಸ್ ಆ್ಯಂಡ್ ಎಕ್ಸಿಟ್ ಪ್ರಾಬ್ಲಮ್ ಇದೆ ಅಲ್ಲ, ಇದನ್ನು ನಾವು ಇವತ್ತು ಅರ್ಥ ಮಾಡಿಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಆ ಧ್ವನಿಯನ್ನು ಈ ಪುಸ್ತಕದಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ, ನಾವು ಆ ಎಚ್ಚರಿಕೆಯನ್ನು ನಾವು ಈ ಪುಸ್ತಕದಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಅಂತ. ಈಗ ಕೆಲವು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೇನೆ. ಅದರ ಆ ಪುಸ್ತಕದಲ್ಲಿ ಕೂಡ ಇದೆ, ಆರಂಭದ ಅವರ ನಿವೇದನೆಯಲ್ಲೇ ಕೂಡ ಇದೆ. ಇದು ಏನು ಅಂತಂದರೆ, 2019ರಲ್ಲಿ ಈ ರಾಜ್ಯದಲ್ಲಿ ಚುನಾವಣೆ ಆದಾಗ 28 ಮಂದಿ ಲೋಕಸಭಾ ಸದಸ್ಯರಲ್ಲಿ ಒಬ್ಬನೇ ಒಬ್ಬ OBC ಇರಲಿಲ್ಲ. ಓಕೆ, ಒಬ್ಬನೇ ಒಬ್ಬ OBC ಇರಲಿಲ್ಲ. ಎಲ್ಲೂ ದಾಖಲಾಗಿಲ್ಲ, ಇದು ಇವರ ಪುಸ್ತಕದಲ್ಲಿ ದಾಖಲಾಗಿದೆ. ಓಕೆ, ನೋಡಿ, 52% ನಿಜವಾಗಿ ನಂಬರ್ ಅಂತ ನಮ್ಗೆ ಗೊತ್ತಿಲ್ಲ, ಜಾತಿ ಗಣತಿ ಕಾಯೋಣ. ಆದರೆ ಮಂಡಲ್ ಕಮಿಷನ್ ಅವರು ಹೇಳಿದ ಪ್ರಕಾರ ಈ ದೇಶದಲ್ಲಿ 52% OBCಗಳಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಹೆಚ್ಚು ಕಡಿಮೆ ಅಷ್ಟೇ ಇದ್ದಾರೆ ಅಂತ ತಿಳ್ಕೊಳ್ಳೋಣ. 52% ಇರಲಿ, 49% ಇರಲಿ, ಮೆಜಾರಿಟಿ ಈ ರಾಜ್ಯದಲ್ಲಿ ಇರತಕ್ಕಂಥದ್ದು OBC ಅಂತ ನಾವು ತಿಳ್ಕೊಂಡ್ರೆ, ಒಂದು ಅಷ್ಟು ದೊಡ್ಡ ಪ್ರಮಾಣದ ಎಲ್ಲರಿಗಿಂತಲೂ ಹೆಚ್ಚು ಸಂಖ್ಯೆಯನ್ನು ಹೊಂದಿದಂಥ ಒಂದು ಸಮುದಾಯ ಒಂದು ಲೋಕಸಭಾ ಚುನಾವಣೆಯಲ್ಲಿ, ಒಂದು ಮಹತ್ವದ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬನೇ ಒಬ್ಬ ಪ್ರತಿನಿಧಿಯನ್ನು ಪಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಅನ್ನೋದು ಆ ಸಮೂಹವನ್ನು ಯಾಕೆ ಕಾಡಲಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಓಕೆ, ಹರಿಪ್ರಸಾದ್ ವಿಚಾರವಾಗಿ ಹೇಳಿರ್ಬೋದು, ಅಥವಾ ಲಿಂಗಪ್ಪ ಅವರು ಅಲ್ಲಿ ಹೇಳಿರ್ಬೋದು. ಅವರು ಒಬ್ಬ ಲೀಡರ್ ಹೇಳುವಂಥದ್ದು ಆ ವಿಚಾರ ಅಲ್ಲ, ಜನಸಮೂಹಕ್ಕೆ ಯಾಕೆ ಅನಿಸಿಲ್ಲ ಅದು ಅನ್ನುವಂಥದ್ದು ನಮ್ಮನ್ನು ಕಾಡುವಂಥ ಪ್ರಶ್ನೆ. ಓಕೆ, ಸೊ ಒಂದು ವೇಳೆ OBCಗಳು ಪ್ರಾತಿನಿಧ್ಯ ಪಡೆದಿಲ್ಲ, 2019 ಚುನಾವಣೆಯಲ್ಲಿ 28 ಜನ ಕರ್ನಾಟಕದಿಂದ ಆರಿಸಿ ಹೋದ್ರು, ಅದರಲ್ಲಿ ಒಬ್ಬನೇ ಒಬ್ಬ OBC ಅಲ್ಲಿ ಇರಲಿಲ್ಲ ಅನ್ನೋದರ ಬದಲಾಗಿ ಉಳಿದ ಯಾವುದೇ ಜಾತಿ ವರ್ಗವನ್ನು ಕರ್ನಾಟಕದಲ್ಲಿ ಊಹಿಸಿಕೊಳ್ಳಿ, ಅವರ ಸಂಖ್ಯೆ 0 ಆಗಿದ್ರೆ 2019ರಿಂದ 2024ರವರೆಗೆ ಇಲ್ಲಿ ಎಷ್ಟು ಚರ್ಚೆಗಳಾಗ್ತಿದ್ವು, ಎಷ್ಟು ಪ್ರತಿಭಟನೆಗಳಾಗ್ತಿದ್ವು, ಎಷ್ಟು ಬಾರಿ ಅವರು ನೋವುಗಳನ್ನು ತೋಡಿಕೊಳ್ತಾ ಇದ್ರು, ಎಲ್ಲೆಲ್ಲಿ ಹೇಳ್ತಿದ್ರು, ಎಲ್ಲ TV ಚರ್ಚೆಯಲ್ಲಿ ಅದೇ ಆಗ್ತಿತ್ತು. ಆಗಿಲ್ಲ. ಯಾಕೆ ಆಗಿಲ್ಲ ಅಂತಂದ್ರೆ ನಮಗೆ ಆ ಪ್ರಜ್ಞೆ ಇಲ್ಲ. ಆ ಪ್ರಜ್ಞೆ ಇವತ್ತು ನಾವು ಕಂಡುಕೊಳ್ಬೇಕಾದಂಥ ಅಗತ್ಯ ಇದೆ ಅಂತ. ಇನ್ನೊಂದು, ಇದು ಎಷ್ಟು ಜನ ಒಪ್ತಿರೋ ಎಷ್ಟು ಜನ ಬಿಡ್ತಿರೋ ಗೊತ್ತಿಲ್ಲ, ಇನ್ನೊಂದು ವಿಚಾರ ಇದು ಕೂಡ ನಮ್ಮನ್ನು ಕಾಡಬೇಕು, ನಮ್ಮನ್ನು ಘೋರವಾಗಿ ಕಾಡಬೇಕು. ಏನು ಅಂತಂದರೆ, ಎಲ್ಲೆಲ್ಲಿ OBC ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಹೆಚ್ಚಿದೆಯೋ ಅಲ್ಲೇ ಇವತ್ತು ದ್ವೇಷ ರಾಜಕಾರಣ ಅತ್ಯಂತ ಹೆಚ್ಚಿದೆ. ಹರಿಪ್ರಸಾದ್ ಅವರ ಜಿಲ್ಲೆ ಇದೆ ಅಲ್ಲ, ದಕ್ಷಿಣ ಕನ್ನಡ. ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಅಲ್ಲ, ಈ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದ ಡೆಮೋಗ್ರಫಿಕ್ ಪ್ರೊಫೈಲ್ ಅಥವಾ ಜನಸಂಖ್ಯಾ ಹಿನ್ನೆಲೆ ನೋಡಿದಾಗ ಅದು ಬೇರೆಯೇ. ಅಲ್ಲಿ ಈ ರಾಜ್ಯದ ಡಾಮಿನೆಂಟ್ ಕಾಸ್ಟ್ ಅಂತ ಯಾರಿದ್ದಾರೆ ಅವರಿಲ್ಲ. ಅಲ್ಲಿ ಲಿಂಗಾಯತರಿಲ್ಲ, ಒಕ್ಕಲಿಗರಿಲ್ಲ. ಅಲ್ಲಿ ಯಾರು ಪ್ರಾಬಲ್ಯ ಹೊಂದಿರುವುದು ಅಂತಂದರೆ, ಅಲ್ಲಿ ಪ್ರಾಬಲ್ಯ ಹೊಂದಿರುವಂಥದ್ದು OBCಗಳು. ಆ OBCಗಳು ಪ್ರಾಬಲ್ಯ ಹೊಂದಿರತಕ್ಕಂಥ ಜಿಲ್ಲೆನೇ ಇವತ್ತು ಈ ಸ್ಥಿತಿಗೆ ಯಾಕೆ ತಲುಪಿದೆ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡಬೇಕಾ ಬೇಡವಾ? ಯಾಕೆ ಆಯಿತು ಇದು? ಅಲ್ಲಿ ಸಂಪೂರ್ಣ ತನ್ನತನವನ್ನು ಕಳ್ಕೊಳ್ತಾ ಇದ್ದಾರೆ ಅವರು. ಓಕೆ, ರಾಜಕೀಯವಾಗಿ ಮಾತ್ರವಲ್ಲ, ಸಾಂಸ್ಕೃತಿಕವಾಗಿ ಅಲ್ಲಿನ ಯಕ್ಷಗಾನದಲ್ಲಿ ಇವತ್ತು ಹೇಳ್ತಕ್ಕಂಥದ್ದು ಹಿಂದೆ ಹೇಳ್ತಿದ್ದರು ಅನ್ನೋದಲ್ಲ. ಅಲ್ಲಿ ಯಕ್ಷಗಾನ ಭೂತ ಎಲ್ಲವೂ ಕೂಡ ಇವತ್ತು ಅಲ್ಲಿ ಯಾವುದೋ ಒಂದು ರಾಜಕೀಯ ತತ್ವದ ಪ್ರಚಾರ ಮಾಧ್ಯಮಗಳಾಗಿ ಮಾರ್ಪಟ್ಟಿದ್ದಿದೆ ಅಲ್ಲ. ಅದನ್ನು ಯಾರು ಮಾಡ್ತಿರುವವರು? ಅದನ್ನು ಮಾಡ್ತಿರುವವರು ನಾವು ನಮ್ಮವರು ಅಂತ ಯಾರು ಕಳ್ಕೊಳ್ತಿದ್ದೇವೆ ಅವರು. ಓಕೆ, ಯಾರು ಸಮಾನವಾಗಿ ನೋವುಂಡಿದ್ದಾರೋ, ಯಾರು ಸಮಾನವಾಗಿ ನೋವನ್ನು ಉಣ್ತಾ ಇದ್ದಾರೋ ಅವರು ನೋವನ್ನು ಉಣಿಸುವವರ ಪರವಾಗಿ ಮಾತಾಡ್ತಿದ್ದಾರಲ್ಲ. ಇದು ಯಾಕೆ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಯಾಕೆ ಕಾಡಲಿಲ್ಲ ಅಂತಂದರೆ, ನಮ್ಮಲ್ಲಿ ಆ ಪ್ರಜ್ಞೆ ಇಲ್ಲ. ಆ ಪ್ರಜ್ಞೆಯನ್ನು ಹುಟ್ಟುಹಾಕಲಿಕ್ಕೆ ಇಂಥ ಪುಸ್ತಕಗಳು ನೆರವಾಗಬಹುದು ಅಂತ ಭಾವಿಸ್ತೇನೆ. ಮೂರನೇದು, ಇದಕ್ಕಿಂತ ಗೌರವದಂಥ ಇನ್ನೊಂದು ವಿಚಾರ ಇದೆ. VP ಸಿಂಗ್ ಅವರು ಸತ್ತೋದಾಗ, ಓಕೆ,
ಒಬ್ಬ ಕಾಲಮಿಸ್ಟ್ ಕರ್ನಾಟಕದಲ್ಲಿ ಒಂದು ಬಹಳ ಮುಖ್ಯ ಪತ್ರಿಕೆಯಲ್ಲಿ ಬರೀತಾರೆ, ಮೀಸಲಾತಿ ಕೊಟ್ಟ ಈತ ಸತ್ತೋದ್ದು ಒಳ್ಳೇದಾಯಿತು ಅಂತ. ಓಕೆ, ಮೀಸಲಾತಿ ಕೊಟ್ಟಂತ ಈತ ಸತ್ತೋದ್ದು ಒಳ್ಳೇದಾಯಿತು ಅಂತ. ಆ ಬರೆದವರಿಗೆ ಅವರ ನಮ್ಮ ಸ್ನೇಹಿತರೆ, ಹಾಗೇನೆಲ್ಲ ಅವ್ರ ನಮ್ಮ ಜೊತೆ ಕೆಲಸ ಮಾಡಿದವರೇ, ಆ ಪ್ರಶ್ನೆ ಬೇರೆ. ಅವರು ರಾಜಕಾರಣಿ ಈಗ. ಅವರಿಗೆ OBC ರಿಸರ್ವೇಷನ್ ಮತ್ತು SC/ST ರಿಸರ್ವೇಷನ್ ವ್ಯತ್ಯಾಸನೂ ಗೊತ್ತಿರಲಿಲ್ಲ. ನಾನಾಗ ಭಾರತದಲ್ಲಿ ಇರಲಿಲ್ಲ, ನಾನು ಇಂಗ್ಲೆಂಡಲ್ಲಿ ಇದ್ದೆ. ನನಗೆ ಚಡಪಡಿಕೆ ಆಯ್ತು, ಇದು ಏನಪ್ಪ, ಯಾರು ಇದಕ್ಕೆ ಏನು ಹೇಳ್ತಾ ಇಲ್ವಲ್ಲ ಅಂತ. ಅಲ್ಲ, ನನಗೆ ಅಲ್ಲಿ ಯಾರ್ಯಾರು ಏನು ಹೇಳಿದ್ರು ಅಂತ ಗೊತ್ತಿಲ್ಲ. ಕೊನೆಗೆ ನಾನು ಕಂಡಿದ್ದು ಅಲ್ಲಿ ಒಂದೇ ಒಂದು ಪ್ರತಿಕ್ರಿಯೆ. ಆ ಪ್ರತಿಕ್ರಿಯೆ ಬಂದಿದ್ದು ಕೋದಂಡರಾಮಯ್ಯ ಅವರಿಂದ. ಅವರು ಚಿತ್ರದುರ್ಗದ MP ಆಗಿದ್ದರು, 96ನೇ ಇಸುವಿನಲ್ಲಿ ಜನತಾದಳದಿಂದ ಗೆದ್ದಿದ್ದರು. ಆನಂತರ ಈಗ ಕಾಂಗ್ರೆಸ್ ಇದ್ದಾರೆ, ಎಲ್ಲಿದ್ದಾರೋ ಗೊತ್ತಿಲ್ಲ ನನಗೆ. ಬಟ್ ಅವರೊಬ್ಬರೇ ಒಂದು ಸಣ್ಣ ಲೆಟರ್ಸ್ ಲೇಟರ್ ಬರೆದು, ಇದು ಸರಿಯಿಲ್ಲ, ನೀವು ಹೇಳಿದ್ದು ಸರಿಯಿಲ್ಲ, ಮತ್ತೆ ಹೀಗೆ ಹೇಳಬಾರ್ದು ನೋಡಿ. ಯಾರಾದ್ರೂ ಸತ್ತಾಗ ಸಂಭ್ರಮಿಸುವಂತ ಒಂದು ವಿಕೃತಿ ಇದೆ ಅಲ್ಲ, ಅದು ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ, ವಿಷಯ ಅರ್ಥ ಮಾಡಿಕೊಂಡ್ರೂ ಕೂಡ ಪ್ರಶ್ನೆ ಬೇರೆ. ವಿಕೃತಾನಂದ ಅನುಭವಿಸಬಾರ್ದು, ಅದು ಪ್ರಶ್ನೆ ಬೇರೆ. VP ಸಿಂಗ್ ಸತ್ತಾಗ ಮೀಸಲಾತಿ ಕೊಟ್ಟು ದೇಶ ಹಾಳು ಮಾಡಿಬಿಟ್ಟ ಆದ ಕಾರಣ ಇವ ಸತ್ತದ್ದು ಒಳ್ಳೇದಾಯಿತು. ಯಾರು ಶಾಶ್ವತ ಅಲ್ಲ, ಎಲ್ಲರೂ ಸಾಯ್ತಾರೆ. ಹಾಗೆ ಸತ್ತಾಗ ಈ ರೀತಿ ಹೇಳುವುದು, ಅದು ಕೂಡ ವಿಷಯವನ್ನು ಅರ್ಥ ಮಾಡಿಕೊಳ್ಳೋದು ಹೇಳುವುದಿದೆಲ್ಲ. ಮತ್ತೆ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಬಾರದೆ ಹೋಗಿರುವುದಲ್ಲ. ನನಗೆ ಕೋಪ ಇರುವುದು ಆ ಬರೆದವನಲ್ಲ. ಓಕೆ, ಕೋಪ ಇರುವುದು ನನಗೆ ಈಗಲೂ ನೋವಿರುವುದು ಇಡೀ 52% ಜನ ಯಾರಿದ್ದಾರೆ ಅವರು ಒಂದು ಮಾತು ಹೇಳಿಲ್ಲ ಒಬ್ಬ ಕೋದಂಡರಾಮಯ್ಯನ ಬಿಟ್ಟರೆ. ಕೆಲವರು ಗಮನಿಸಿರ್ಲಿಕ್ಕಿಲ್ಲ, ಅದು ಪ್ರಶ್ನೆ ಬೇರೆ. ಗಮನಿಸದೇ ಇರುವುದು ಹೇಗೆ? ಗಮನಿಸಬೇಕಿತ್ತು. ಯಾಕೆ ಗಮನಿಸ್ತಾ ಇಲ್ಲ? ಬೇರೆ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಯಾವುದೋ ಒಂದು ಎಳೆ ಎಲ್ಲಾದರೂ ಕಂಡರೂ ಕೂಡ ಪ್ರತಿಭಟನೆ ಆಗುತ್ತಲ್ಲ, ಕೋರ್ಟಿಗೆ ಹೋಗ್ತಾರಲ್ಲ, ಅರೆಸ್ಟ್ ಮಾಡ್ತಾರಲ್ಲ. ಇದ್ಯಾಕೆ ಆಗಿಲ್ಲ? ಸೊ ಇದು ನನ್ನನ್ನು ಕಾಡ್ತಿರ್ತಕ್ಕಂಥ ಪ್ರಶ್ನೆ. ಮೂರನೇದು, ನಾನು ಈ ವಿಚಾರವನ್ನು ಆಗಲೇ ಪ್ರಸ್ತಾಪಿಸಿದೆ. ಇಡೀ ಹಿಂದುಳಿದ ವರ್ಗಗಳ ಪಟ್ಟಿನಲ್ಲಿ ಹಿಂದುಳಿದವರು ಯಾರು ಅನ್ನುವುದರ ವಿಚಾರವಾಗಿ ಸ್ಪಷ್ಟತೆ ಇಲ್ಲದಿರಬಹುದು. ಆದರೆ ಹಿಂದುಳಿದವರು ಯಾರು ಅಲ್ಲ ಅನ್ನುವುದರ ವಿಚಾರವಾಗಿ ಒಂದು ರೀತಿಯ ಸ್ಪಷ್ಟತೆ ಇದೆ. ಯಾರು ಹಿಂದುಳಿದವರಲ್ಲ ಅಂತಂದ್ರೆ, ಈಗಾಗಲೇ ಅವರ ಜನಸಂಖ್ಯೆಯ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾತಿನಿಧ್ಯವನ್ನ ಸರ್ಕಾರಿ ವ್ಯವಸ್ಥೆಯಲ್ಲಿ ಅಥವಾ ನಮ್ಮ ರಾಜ್ಯ ವ್ಯವಸ್ಥೆಯಲ್ಲಿ ಪಡ್ಕೊಂಡವರು ಯಾರು? ಅದು MLA MLC ಇದಕ್ಕೆ ಸಂಬಂಧಪಟ್ಟಂತಹ ರಾಜಕೀಯ ಪ್ರಾತಿನಿಧ್ಯ ಇರಬಹುದು ಅಥವಾ ಬ್ಯೂರೋಕ್ರಾಟಿಕ್ ಪ್ರಾತಿನಿಧ್ಯ ಇರಬಹುದು. ಇಂತಹ ಪ್ರಾತಿನಿಧ್ಯ ಪಡೆದವರು ಅವರು ಹಿಂದುಳಿದವರು ಅಲ್ಲ. ಸುಪ್ರೀಂ ಕೋರ್ಟ್ ತೀರ್ಪೇ ಬಹಳ ಸ್ಪಷ್ಟವಾಗಿ ಹೇಳಿದೆ ಇದನ್ನ. ನೀವು ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 9 ಮಂದಿ ನ್ಯಾಯಾಧೀಶರು ಕೊಟ್ಟಂತಹ ತೀರ್ಪು ಇದೆ ಅಲ್ಲ, ಅದು ಹಿಂದುಳಿದ ವರ್ಗದವರಿಗೆ ನನ್ನ ಪ್ರಕಾರ ಬೈಬಲ್ ಒಂದು ರೀತಿಯಲ್ಲಿ. ಓಕೆ, ಅದನ್ನು ಓದಬೇಕು. ಅದನ್ನು ಪ್ರತಿಯೊಬ್ಬರು ಓದಬೇಕು. ಅದರಲ್ಲಿ ಆ 9 ಜಡ್ಜಸ್ಗಳ ಪೈಕಿ 6 ಮಂದಿ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತಾರೆ, 4 ಮಂದಿ ಸಂಪೂರ್ಣ ಸಹಮತ, ಇನ್ನೊಬ್ಬರು ಸ್ವಲ್ಪ ಬೇರೆ ಅಭಿಪ್ರಾಯ ಹೊಂದಿದಂತಹ ಸಹಮತ. 3 ಜಡ್ಜಸ್, ಜಸ್ಟಿಸ್ ಥೋಮನ್, ಜಸ್ಟಿಸ್ ಸಾವಂತ್, ಜಸ್ಟಿಸ್ ಏನೋ ಒಂದು ಬಿಹಾರದ ಒಂದು ಹೆಸರು ಮರೆತುಬಿಟ್ಟೆ, ಮತ್ತೆ ಜಸ್ಟಿಸ್ ಕುಲ್ದೀಪ್ ಸಿಂಗ್, ಇವರು 3 ಇದಕ್ಕೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಥೋಮನ್ ಅವರು ಕೇರಳದವರು. ಅವರ ಮಗಳನ್ನು ನಾನು IIM ಅಲ್ಲಿ ಮೀಟ್ ಆಗಿದ್ದೆ. ಅವರು ಬಹಳ ಅಭಿಮಾನದಿಂದ ಹೇಳಿಕೊಂಡ್ರು, ನನ್ನ ತಂದೆ ಇದಕ್ಕೆ ಡಿಸೆಂಟಿಂಗ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಅರ್ಥ ಆಗಿಲ್ಲ ಅವ್ರು ಯಾಕೆ ಆ ಸಂಭ್ರಮ ಪಡ್ತಾರೆ. ಓಕೆ, ಯಾಕೆ ಅಂತಂದರೆ ಅವರು ಆ ಡಿಸೆಂಟಿಂಗ್ ಜಡ್ಜ್ಮೆಂಟನ್ನ ಈ ದೇಶದ ಹಿಂದುಳಿದ ವರ್ಗಗಳು ಹೇಗೆ ಸ್ವೀಕರಿಸಿದ್ದಾರೆ ಅನ್ನೋ ಕಥೆ ಅವರಿಗೆ ಗೊತ್ತಿಲ್ಲ. ಬಹುಶಃ ಇರಲಿ, ಅದೇನೇ ಇರಲಿ. ಸೊ ಇದರಲ್ಲಿ ಈ ಜಡ್ಜ್ಮೆಂಟಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾರು ಹಿಂದುಳಿದವರು ಅಲ್ಲ ಅಂತ. ಹಿಂದುಳಿದವರು ಯಾರು ಅನ್ನುವ ವಿಚಾರಕ್ಕೆ ಸ್ವಲ್ಪ ಗೊಂದಲ ಇರಬಹುದು. ಆದರೆ ಈಗಾಗಲೇ ಅತ್ಯಂತ ಹೆಚ್ಚು ಪ್ರಾತಿನಿಧ್ಯವನ್ನು ಪಡ್ಕೊಂಡವರು ಯಾವ ಕಾರಣಕ್ಕೂ ಕೂಡ ಹಿಂದುಳಿದ ಪಟ್ಟಿಯಲ್ಲಿ ಸೇರಬಾರ್ದು. ಇದು ಲಿಂಗಪ್ಪ ಅವರ ನಿಲುವಾಗಿದೆ, ಇದು ಸುಪ್ರೀಂ ಕೋರ್ಟ್ನ ನಿಲುವಾಗಿದೆ, ಇದು ನ್ಯಾಯಬದ್ಧ ನಿಲುವಾಗಿದೆ, ಇದು ನಮ್ಮೆಲ್ಲರ ನಿಲುವು ಕೂಡ ಆಗಿರಬೇಕು. ಆದರೆ ಪ್ರತಿ ಬಾರಿ ಕೂಡ ಒಂದಲ್ಲ ಒಂದು ಸಮುದಾಯ ಈಗಾಗಲೇ 15% ಇದು 50%ನಷ್ಟು ಪ್ರಾತಿನಿಧ್ಯ ಹೊಂದಿದಂತಹ ಒಂದು ಸಮುದಾಯ ಕೂಡ ನನಗೆ ಅದರಲ್ಲಿ ಪಾಲು ಬೇಕು ಅಂದಾಗ ಸುಮ್ಮನಿರುವವರು ಯಾರು ಅಂತಂದ್ರೆ ಹಿಂದುಳಿದ ವರ್ಗದವರು. ಇದು ಯಾಕೆ ಆಗ್ತಾ ಇದೆ? ಇಲ್ಲಿ ನಾನು ಹೇಳಿದ್ದೆ ನೋಡಿ, ನಮಗೆ ಆ ಪ್ರಜ್ಞೆ ಇಲ್ಲ. ಆ ಪ್ರಜ್ಞೆಯನ್ನು ಹುಟ್ಟಾಕುವಂಥ ಕೆಲಸ ಇವತ್ತು ಆಗಬೇಕು ಅಂತ ನಾನು ಮೊದಲ ಒಂದು ಅಂಶ ನಿಮ್ಮ ಮುಂದೆ ಇಟ್ಟೆ ಅಲ್ಲ, ಯಾರು ಹಿಂದುಳಿದವರು ಅನ್ನುವಂಥದ್ದನ್ನು ಲಿಂಗಪ್ಪ ಅವರು ಅದನ್ನು ಆಡಳಿತಾತ್ಮಕವಾಗಿ ಕಾನೂನಿನ ಪರಿಭಾಷೆಯಲ್ಲಿ ಬಹಳ ಟೆಕ್ನಿಕಲ್ ಜಾರ್ಗನ್ಸ್ ಬಳಸಿ ವಿವರಿಸುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ಒಂದು ಅರ್ಥದಲ್ಲಿ ಸಾಮಾಜಿಕವಾಗಿ ಅರ್ಥ ಮಾಡಿಕೊಳ್ಳುವಂಥ ಕೆಲಸ ಕೂಡ ಆಗಬೇಕು. ಯಾರು ಈ ಹಿಂದುಳಿದವರು ಅಂತ ನೀವು ಸಾಮಾಜಿಕವಾಗಿ ಹುಡುಕ್ತಾ ಹೋದರೆ ಒಂದವರು ಮಧ್ಯದಲ್ಲಿದ್ದು ಯಾವ ಕಾರ್ಯವನ್ನು ನಿರ್ವಹಿಸಿದ್ರು ಅಂತಂದ್ರೆ, ಮಧ್ಯದಲ್ಲಿರತಕ್ಕಂತಹ ಈ ಹಿಂದುಳಿದವರು ಯಾವ ಕಾರ್ಯ ನಿರ್ವಹಿಸಿದ್ರು ಅಂತಂದ್ರೆ ಅವರು ಕ್ರಾಫ್ಟ್ಸ್ಮೆನ್. ಇವರು ನಮ್ಮ ದ್ವಾರಕನಾಥ್ ಅವರು ಇದನ್ನು ಇದರ ಬಗ್ಗೆ ಬಹಳ ಮಾತಾಡ್ತಾ ಇರ್ತಾರೆ.
ಯಾರು ಅವರು ಅವರ ಉದ್ಯೋಗ ಏನು ಅಂತ ಹೇಳಿದರೆ ಅವರು ಈ ದೇಶದ ಕ್ರಾಫ್ಟ್ಸ್ಮ್ಯಾನ್, ಅವರು ಈ ದೇಶದ ಕೌಶಲ್ಯ ಹೊಂದಿದಂಥ ವರ್ಗ. ನೋಡಿ, ಕೌಶಲ್ಯ ಇದೆ ಅಲ್ಲ, ಕೌಶಲ್ಯನಾಗಿ ಕಲಿಯಕ್ಕಾಗುವುದಿಲ್ಲ. ಓಕೆ, ಈ ದೇಶದ ಕೋಟೆ ಕೊತ್ತಲನ್ನು ಕಟ್ಟಿದವರು ಯಾರು ಅಂತ ಕೇಳಿದ್ರೆ ಇವತ್ತು ಕೂಡ ಚಿತ್ರದುರ್ಗದ ಕೋಟೆಗೆ ಹೋಗಿ ನೋಡಿ, ಅಷ್ಟು ದೊಡ್ಡ ಕಲ್ಲುಗಳನ್ನು ಏನು ಸಿಮೆಂಟ್ನ ಏನೂ ಇದಿಲ್ಲದೆ ಹಾಗೆ ಒಂದಕ್ಕೊಂದು ಇಟ್ಟುಕೊಂಡು ಜೋಡಿಸಿದಾರಲ್ಲ, ಅದನ್ನು ನೋಡುವುದಕ್ಕೆ ನಿಮಗೆ ರೋಮಾಂಚನ ಆಗುತ್ತೆ. ಎಲ್ಲಿತ್ತು ಈ ಕೌಶಲ್ಯ? ಶ್ರವಣ ಬೆಳಗೊಳಕ್ಕೆ ಹೋಗಿ ಅಲ್ಲಿ ಆ ಗೊಮ್ಮಟೇಶ್ವರನ ಮೂರ್ತಿಯನ್ನ 1000 ವರ್ಷದಿಂದ ಹಾಗೆ ನಿಂತುಕೊಂಡಿದ್ದಾರೆ. ಎಲ್ಲಿತ್ತು ಆ ಕೌಶಲ್ಯ? ಒಬ್ಬ 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 ಒಂದು ನಮ್ಮ ಊರಿನಲ್ಲೆಲ್ಲ ಮರದ ಮಾಡ್ತಿದ್ರು. ಓಕೆ, ಅವರಿಗೆ ಜಿಯೋಮೆಟ್ರಿನೂ ಬರುವುದು, ಅದು ಬರುವುದು, ಇರೋದು ಬರೋದು. ಇಲ್ಲಿ ಈಗ ನಿಂತುಬಿಟ್ಟು ಹೀಗೆ ಮಾಡಿಬಿಟ್ಟು ಅವರು ಎಲ್ಲ ಹೇಳ್ತಿದ್ರು, ನೋಡಿ ಈ ಮಾಡಿ ಎಷ್ಟು ಸ್ಲೋಪ್ ಇರಬೇಕು, ಎಷ್ಟು ಅಗಲ ಇರಬೇಕು, ಎಷ್ಟು ಉದ್ದ ಇರಬೇಕು, ಮತ್ತು ಪರ್ಫೆಕ್ಟ್. ಅದು ಎಲ್ಲಿಂದ ಬಂತು ಈ ಕೌಶಲ್ಯ? ಈ ಕೌಶಲ್ಯದ ನಿಧಿ ಈ ಸಮುದಾಯ. ಬ್ರಿಟಿಷರ ಕಾಲದಲ್ಲಿ ಅದೆಲ್ಲ ಹಾಳಾಗೋಯ್ತು. ಆ ನಂತರ ಇವತ್ತು ನಾವು ಯಾರು ಅಂತ ನಮಗೆ ಗೊತ್ತಿಲ್ಲ. ಅದನ್ನು ಗೌರವಿಸುವಂತಹ ಒಂದು ಪ್ರವೃತ್ತಿ ಇಲ್ಲ. ಒಂದು ವೇಳೆ ಈ ವರ್ಗ ಈ 52% ಅನ್ನುವ ಸಂಖ್ಯೆಯನ್ನು ಬಳಸೋದಕ್ಕೆ ಮತ್ತೆ ಕ್ಷಮಿಸಿ, ಅದು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ, ಗೊತ್ತಿಲ್ಲದನ್ನು ಹೇಳಬಾರ್ದು. ಬಟ್ ಮೆಜಾರಿಟಿ ಜನ ಈ ಕೌಶಲ್ಯವನ್ನು ಮತ್ತೊಮ್ಮೆ ಅವರಲ್ಲಿ ಕಂಡುಕೊಂಡ್ರೆ, ಮತ್ತೊಮ್ಮೆ ಆ ಪ್ರಜ್ಞೆಯನ್ನು ಬೆಳೆಸಿಕೊಂಡ್ರೆ, ಗೊತ್ತಾಯ್ತಲ್ಲ, ಈ ದೇಶ ಕಳ್ಕೊಂಡಂತಹ ಒಂದು ದೊಡ್ಡ ಒಂದು ಬೆಳವಣಿಗೆಯನ್ನು ಮತ್ತೆ ಪಡಲಿಕ್ಕೆ ಸಾಧ್ಯ. ಅದೇನು ಅಂತಂದರೆ, ಈ ದೇಶ ಇಟ್ ಇಸ್ ಎಟ್ ಟು ಸಿ ಎ ಮ್ಯಾನುಫ್ಯಾಕ್ಚರಿಂಗ್ ರೆವಲ್ಯೂಷನ್. ಈ ದೇಶದಲ್ಲಿ ಒಂದು ಉತ್ಪಾದನಾ ಕ್ರಾಂತಿ ಆಗಲೇ ಇಲ್ಲ. ಓಕೆ, ನಮ್ಮ ದೇಶ ಏನಾಯಿತು ಅಂತಂದರೆ, ಎಲ್ಲ ದೇಶದ ಚರಿತ್ರೆಯಲ್ಲಿ ಮೊದಲು ಕೃಷಿ ಪ್ರಾಧಾನ್ಯ ಪಡೆದಿರ್ತದೆ ಆರ್ಥಿಕತೆಯಲ್ಲಿ. ಆ ನಂತರ ಕೃಷಿಯ ಪ್ರಾಧಾನ್ಯತೆ ಕಡಿಮೆಯಾಗಿ ಆ ನಂತರ ಸರ್ವಿಸ್ ಸೆಕ್ಟರ್ ಅಥವಾ ಸೇವಾ ವಲಯ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇದರಲ್ಲೇನು ದೊಡ್ಡ, ನಮ್ಮ ದೇಶದ ಎಲ್ಲ ದೇಶ ಕೂಡ ಹೀಗೆ ಈ ಪ್ರಕ್ರಿಯೆಯನ್ನೇ ಹಾದು ಹೋಗಿದ್ದು. ಇದರಲ್ಲಿ ಏನು ವಿಶೇಷ ಏನಿಲ್ಲ. ಆದರೆ ನಮ್ಮ ದೇಶದ ವಿಶೇಷತೆ ಏನು ಅಂತಂದರೆ, ನಾವು ಕೃಷಿ ಪ್ರಾಧಾನ್ಯವಾದಂಥ ಇಕಾನಮಿಯಿಂದ ಸರ್ವಿಸ್ ಪ್ರಾಧಾನ್ಯ ಅಥವಾ ಸೇವಾ ವಲಯದ ಪ್ರಾಧಾನ್ಯ ಇರುವಂಥ ಇಕಾನಮಿಗೆ ಜಿಗಿಯುವ ಮಧ್ಯೆ ಒಂದು ಎಲ್ಲ ದೇಶಗಳು ಕೂಡ ಒಂದು ಮ್ಯಾನುಫ್ಯಾಕ್ಚರಿಂಗ್ ರೆವಲ್ಯೂಷನ್ ಅಥವಾ ಒಂದು ಕೈಗಾರಿಕಾ ಕ್ರಾಂತಿ ಅಥವಾ ಒಂದು ಉತ್ಪಾದನಾ ವಲಯದ ಕ್ರಾಂತಿಯನ್ನು ಹಾದು ಹೋಗಿವೆ. ನಮ್ಮ ದೇಶ ಈ ಕ್ರಾಂತಿಯನ್ನು ಹಾದು ಹೋಗಿಲ್ಲ. ಆದ ಕಾರಣ ಇವತ್ತು ನಾವು ಎದುರಿಸತಕ್ಕಂತಹ ಏನು ಜಾಬ್ಲೆಸ್ ಗ್ರೋತ್ ಅಂತ ನಾವು ಏನು ಹೇಳ್ತಿದ್ದೇವೆ, ಅದಕ್ಕೆ ಕಾರಣ ಈಗ ಈ ಹಂತವನ್ನು ನಾವು ಹಾದು ಹೋಗದೇ ಇರುವಂಥದ್ದು. ಈ ಹಂತವನ್ನು ನಾವು ಯಾಕೆ ಹಾದು ಹೋಗಿಲ್ಲ ಅಂತಂದರೆ, ಈ ವರ್ಗ ಇದೆಯಲ್ಲ, ಕೌಶಲ್ಯ ಹೊಂದಿದ ವರ್ಗ ಇದೆಯಲ್ಲ, ಅದು ಕಡೆಗಣಿಸಲ್ಪಟ್ಟಿದ್ದು ಅಂತ ನನ್ನ ಥಿಯರಿ. ಅದನ್ನು ನೀವು ಬೇಕಾದರೆ ಟೆಸ್ಟ್ ಮಾಡಿಕೊಳ್ಳಿ. ಇದು ಇಸ್ ಎನ್ ಹೈಪೋಥಿಸಿಸ್. ಈ ವರ್ಗ ಎಲ್ಲಾದರೂ ತನ್ನ ಸಾಮರ್ಥ್ಯ ಏನು ಅಂತ ಅರಿತುಕೊಂಡಿದ್ರೆ, ತನ್ನಲ್ಲಿರತಕ್ಕಂತಹ ಅಪಾರವಾದಂತಹ ಜ್ಞಾನ ಸಂಪತ್ತು, ಕೌಶಲ್ಯ ಸಂಪತ್ತು ಏನು ಅಂತ ತಿಳ್ಕೊಂಡಿದ್ರೆ, ಈ ದೇಶ ಇವತ್ತು ಒಂದು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ರೆವಲ್ಯೂಷನ್ ಅನ್ನು ಕಂಡುಕೊಳ್ತಿತ್ತು. ಅದನ್ನು ನಾವು ಕಳ್ಕೊಂಡಿದ್ದೇವೆ. ಆ ಕಾರಣಕ್ಕೂ ಕೂಡ ಈಗ ನೀವೆಲ್ಲರೂ ಕೂಡ ನಾವು ಹಿಂದುಳಿದವರು ಅಂತ ಹೇಳ್ತಾ ಹೋಗಿಬಿಟ್ರೆ, ಈ ದೇಶದಲ್ಲಿ ಒಂದು ನಮ್ಮ ಏನು ಯೂನಿಟಿ ಎಲ್ಲ ಹೋಗಿಬಿಡುತ್ತೆ, ಈ ದೇಶ ಡಿವಿಸಿವ್ ಆಗುತ್ತೆ ಅಂತೆಲ್ಲ ಆರ್ಗ್ಯುಮೆಂಟ್ ಮಾಡುವವರು ಇದ್ದಾರೆ. ಇಲ್ಲ, ಈ ದೇಶ ಒಂದಾಗಿ ಉಳಿಯುವುದು ಯಾವಾಗ ಅಂತಂದರೆ, ಈ ದೇಶದ ಪ್ರತಿಯೊಬ್ಬರು ಕೂಡ ತಮ್ಮತನವನ್ನು ಕಂಡುಕೊಂಡಾಗ, ತಮ್ಮ ಅಸ್ಮಿತೆಯನ್ನು ಕಂಡುಕೊಂಡಾಗ. ಬಹು ಅಸ್ಮಿತೆಯಲ್ಲಿ ಈ ದೇಶದ ಏಕಾಸ್ಮಿತೆ ಅಡಗಿದೆ ಹೊರತು ನಾವು ಎಲ್ಲರೂ ಕೂಡ ನಾವು ಒಂದಾಗ್ಬಿಡ್ತೇವೆ, ನಾವೆಲ್ಲರೂ ಕೂಡ ಒಂದನ್ನೇ ಅನುಸರಿಸ್ತೇವೆ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಓಕೆ, ಎಲ್ಲಿಯ ತನಕ ಅಂತಂದರೆ ನೋಡಿ, ಈ ಚರಿತ್ರೆಯನ್ನು ಕಂಡುಕೊಂಡಾಗ ನಾನು ಹೇಳಿದೆ, ಒಂದು ಸಮೂಹಕ್ಕೆ ಯಾವಾಗ ತಾವೆಲ್ಲರೂ ಒಂದು ಅನ್ನುವಂಥ ಫೀಲಿಂಗ್ ಬರ್ತದೆ ಅಂತಂದಾಗ ಅಲ್ಲಿ ಒಂದು ಐತಿಹ್ಯ ಇರಬೇಕು, ಅಲ್ಲೊಂದು ಕಥೆಗಳಿರಬೇಕು. ನಾವೆಲ್ಲರೂ ಏನು ಮಾಡಿದ್ದೇವೆ ಅಂತಂದರೆ, ಈ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಅದ್ಭುತವಾದಂಥ ಕಥಾನಕಗಳಿದ್ದಾವೆ, ಅದ್ಭುತವಾದಂಥ ಪುರಾಣಗಳಿದ್ದಾವೆ. ಅವುಗಳೆಲ್ಲವನ್ನು ಬಿಟ್ಟು ನಾವು ಮತ್ತೆ ಅದೇ ಉತ್ತರ ಭಾರತದ ಅರಸು ಮಕ್ಕಳ ಆಸ್ತಿ ಹೋರಾಟದ ಕಥೆ ಇದೆಯಲ್ಲ, ಅದೇ ದೊಡ್ಡದು ಅಂತ ಹೇಳ್ಬಿಟ್ಟು ಅದನ್ನೇ ಓದಿ, ಅದನ್ನೇ ಇಂಟರ್ಪ್ರಿಟ್ ಮಾಡಿ ಈ ಗೊಮ್ಮಟೇಶ್ವರ ಮೂರ್ತಿಗೆ ಸಂಬಂಧಪಟ್ಟ ಹಾಗೆ ಕರಾವಳಿ ಕರ್ನಾಟಕದಲ್ಲಿ ಅದ್ಭುತವಾದಂಥ ಕಥೆ ಇದೆ, ಕಲ್ಕುಡನ ಕಥೆ. ಈ ಕಲ್ಕುಡ ಯಾರು ಅಂತಂದರೆ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದವ. ಓಕೆ, ಆ ಐತಿಹ್ಯದ ಪ್ರಕಾರ, ಯಾಕಂತಂದರೆ ಐತಿಹ್ಯವನ್ನು ಚರಿತ್ರೆ ಅಂತ ಮಾಡುವಂಥ ತಪ್ಪನ್ನು ನಾವು ಮಾಡಬಾರ್ದು. ಅವ್ರು ಮಾಡಿದ ಕಾರಣ ನಾವು ಭಾಳಷ್ಟು ಅನುಭವಿಸ್ತಾ ಇದ್ದೇವೆ, ನಾವು ಮಾಡಬಾರ್ದು. ಆದರೆ ಐತಿಹ್ಯ ಇದೆಯಲ್ಲ, ಐತಿಹ್ಯ ಕೂಡ ಕೆಲವೊಮ್ಮೆ ಬಹಳ ಮುಖ್ಯವಾಗುತ್ತೆ. ಕಲ್ಕುಡ ಹೋಗಿ ಆ ಗೊಮ್ಮಟೇಶ್ವರ ಮೂರ್ತಿಯನ್ನು ಕಡಿತಾನೆ. ಆ ಅರಸ ಏನು ಮಾಡ್ತಾನೆ, ಇವ ಇನ್ನೊಂದು ಕಡೆ ಆ ಮೂರ್ತಿ ಕಡೆಯದಿರಲಿ ಅಂತ ಹೇಳಿಬಿಟ್ಟು ಅವನ ಕೈಯನ್ನು ಕತ್ತರಿಸಿಬಿಟ್ಟ. ಓಕೆ, ಸೊ ಕತ್ತರಿಸಿಬಿಟ್ಟಂತ ಆನಂತರ ಅಲ್ಲಿ ಅದು ಕೊನೆಗೂ ಕೂಡ ನಾವು ದಾಳಗಳಾಗೋದು ಈ ಮೇಲ್ವರ್ಗದವರ ಹೋರಾಟದಲ್ಲಿ ಅನ್ನೋದಕ್ಕೆ ಇದೊಂದು ಉತ್ತಮವಾದಂಥ ಕಥೆ. ಆ ಕಥೆನಲ್ಲಿ ಇವನ ಕೈ ಕಡ್ದ ವಿಚಾರ ನೆರೆಯರಸನಿಗೆ ಗೊತ್ತಿರೋದಿಲ್ಲ. ನೆರೆಯರಸ ಏನು ಹೇಳ್ತಾನೆ ಅಂತಂದರೆ, ನನಗೂ ಕೂಡ ಇಂಥದ್ದೇ ಆದ ಒಂದು ಗೊಮ್ಮಟೇಶ್ವರನ ಮೂರ್ತಿಯನ್ನು ಕಟ್ಟಬೇಕು ಅಂತ ಹೊರಡ್ತಾನೆ. ಅದಕ್ಕೆ ಸರಿಯಾದ ಸೂಕ್ತವಾದಂಥ ಶಿಲ್ಪಿ ಯಾರು ಅಂತ ಕೇಳಿದ್ರೆ ಅವನೇ. ಅದನ್ನು ಕೆಡದವಿದ್ದ ಮೊದಲನ ಶಿಲ್ಪವನ್ನು ಕಳೆದವನಿದ್ದನಲ್ಲ, ಅವನನ್ನೇ ಕರೆಸಿಕೊಳ್ಳುವ ಅಂತ ನಿರ್ಧರಿಸ್ತಾರೆ. ಓಕೆ, ಹಾಗೆ ಜನ ಕಳಿಸ್ತಾರೆ. ಕಳಿಸುವತ್ತಿಗೆ ಅವ ಒಂದು ಕೈ ಕಳ್ಕೊಂಡಿರ್ತಾನೆ, ಒಂದು ಕಾಲು ಕಳ್ಕೊಂಡಿರ್ತಾನೆ.
ಹೇಗಪ್ಪ ನೀನು ಬಂದು ನಮ್ಮಲ್ಲಿ ಮಾಡ್ತೀಯಾ ಅಂತ ಕೇಳಿದಾಗ ಅವ ಹೇಳ್ತಾನೆ, ಇಲ್ಲ, ನನಗೆ ಇರುವ ಕೌಶಲ್ಯ ಇದೆಯಲ್ಲ ಅದು ನನ್ನ ರಕ್ತದಲ್ಲಿದೆ, ನನ್ನ ನರಗಳಲ್ಲಿದೆ, ನನ್ನ ಕೈಯಲ್ಲಿ ಮಾತ್ರ ಇಲ್ಲ. ನಾನು ನನ್ನ ಕೈಗೆ ಸುತ್ತಿಗೆಯನ್ನು ಕಟ್ಟಿಬಿಟ್ಟು ಇನ್ನೊಂದು ಕೈ ಇದೆಯಲ್ಲ ಆ ಕೈಯಿಂದ ಈ ಶಿಲ್ಪವನ್ನು ನಾನು ಕಡಿತೇನೆ, ಬರ್ತೇನೆ ನಿಮ್ ಜೊತೆ ಅಂತ. ಅವ ಬಂದು ಮತ್ತೆ ಮತ್ತೊಂದು ರಾಜ್ಯದಲ್ಲಿ ಇದನ್ನ ಕಡಿತಾನೆ. ಅದು ಇನ್ನೊಂದು ಅಷ್ಟೇ ಭವ್ಯವಾದಂಥ ಇನ್ನೊಂದು ಮೂರ್ತಿ, ಅಷ್ಟು ದೊಡ್ಡದಲ್ಲ, ಇನ್ನೊಂದು ಮೂರ್ತಿಯನ್ನು ಕಡಿತಾನೆ. ಅವನ ತಂಗಿಗೆ ನನಗೆ ಏನೋ ಆಗಿದೆ, ಮನೆ ಬಿಟ್ಟು ಹೋಗಿದ್ದಾನೆ. ಅವಳು ಹುಡುಕ್ತಾ ಹೋಗ್ತಾಳೆ. ನೋಡಿ, ಅವರಿಗೆ ಒಂದು ಕ್ಲಾರವೆನ್ಸ್ ಅಂತ ಹೇಳ್ತೇವಲ್ಲ ಸೈಕಾಲಜಿಯಲ್ಲಿ, ಹಾಗೆ ಏನೋ ಆಗಿದೆ ನನಗೆ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಅವಳು ಹುಡುಕ್ತಾ ಹೋಗ್ತಾಳೆ. ಕೊನೆಗೆ ಅಣ್ಣನ ನೋಡುವತ್ತಿಗೆ ಅಣ್ಣ ಆ ಶಿಲ್ಪವನ್ನು ಕಡಿದು ನಿಲ್ಲಿಸಿಬಿಟ್ಟು ದಾರುಣಾವಸ್ಥೆಯಲ್ಲಿ ಇರ್ತಾಳೆ. ದಾರುಣಾವಸ್ಥೆಯಲ್ಲಿ ಕಂಡಳು ಅಂತಲೇ ಪ್ರಾರಂಭ ಆಗುತ್ತೆ ಆ ಹಾಡು. ಅಲ್ಲಿ ಏನನ್ನ ಇದು ಅಂತ ಕೇಳುವತ್ತಿಗೆ ಹೇಳ್ತಾನೆ, ಕಳವು ಹಾದರ ಕೊಲೆ ಕೂಳ ಕೃತ್ಯವಾಗಿ ಇದುವುದಿಲ್ಲ, ಮೇಲಾದ ಶಿಲ್ಪವ ಕಟ್ಟಿದೆನದಕ್ಕಾಗಿ ನೋವು ಉಣ್ಣುವ ಕಾಲ ಬಂತು ಅಂತ ಹೇಳಿಬಿಟ್ಟು ಅವ ನಿವೇದಿಸಿಕೊಡ್ತಾನೆ, ನನಗೇನಾಯ್ತು ಅಂತ. ಆಗ ತಂಗಿ ಹೇಳ್ತಾಳೆ, ನೋಡಣ್ಣ, ಸಾಕು, ನೀನು ಈ ಸೇವೆ ಮಾಡಿದ್ದು ಸಾಕು, ಇನ್ನೂ ನಾವು ಇವರಿಂದ ಸೇಡು ತೀರಿಸ್ಕೋಬೇಕು, ಅದಕ್ಕೋಸ್ಕರ ಕಾಯ ಬಿಡೋಣ, ಮಾಯಕದ ಲೋಕವನ್ನು ಸೇರೋಣ. ಓಕೆ, ಅಂದರೆ ಇಬ್ಬರು ಕೂಡ ಅವರು ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡು ದೈವಗಳಾಗಿ ಹೊರಹೊಮ್ಮುತ್ತಾರೆ. ಆ ದೈವಗಳಾಗಿ ಬಿಟ್ಟು ಇವರ ಜೊತೆ ಸೇಡು ತೀರಿಸಿಕೊಳ್ತಾರೆ ಅನ್ನೋದು ಕತೆ. ಓಕೆ, ಈ ಕಥೆಯಲ್ಲಿ ನಾವು ಏನನ್ನ ಕಾಣಬೇಕು ಅಂತಂತಂದ್ರೆ, ನೋಡಿ, ಆ ಹೆಜ್ಜೆ ಕೂಡ ಅವರ ಆತ್ಮ ಸ್ಥೈರ್ಯ ಮತ್ತು ಕಾನ್ಫಿಡೆನ್ಸ್ ಆ್ಯಂಡ್ ಆಲ್ಸೋ ನಮ್ಮತನವನ್ನು ಬಿಟ್ಟುಕೊಳ್ಳದಿರುವಂಥದ್ದು. ಓಕೆ, ಅದು ಕಾಣ್ತಾ ಇದೆ, ಎದ್ದು ಕಾಣ್ತಾ ಇದೆ. ನಾವು ಇಂಥ ಕಥೆಗಳನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ತಾನೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.